बिल्ली क्या करता है, माँ का बिल्ली चूहा को जिंदा पकड़ के लेके आता है. अब देखा वो सब भी देखने का टाइम नहीं आप लोग. ಈ ಬೆಕ್ಕಿರುತ್ತಲ್ಲ, ತಾಯಿ ಬೆಕ್ಕೇನ್ ಮಾಡ್ತದೆ, ಇಲಿಯನ್ನ ಹಿಡ್ಕೊಂಡ್ಬಂದು ಮರಿಗಳ ಮುಂದೆ ಬಿಡ್ತದೆ. देखा आप, आधा मार गया, हमें मर गया हो, आधा मर गया हो. ಅದು ಅರ್ಧ ಹೊಡೆದಿರ್ತದೆ, ಆದ್ರೆ ಇನ್ನ ಅರ್ಧ ಜೀವ ಇರ್ತದೆ बट ಅದ್ರಲ್ಲಿ. वो माइंड में मर गया हो, ಅದು मालूम हो गया मैं अभी जिंदा नहीं रह सकता हूँ, ಅದಕ್ಕೂ बट ಗೊತ್ತಾಗುತ್ತೆ जिंदा है वो. ಅದು ಇನ್ನೇನ್ ಸಾಯುತ್ತೆ, ಆದ್ರೆ ಅದು ಸ್ವಲ್ಪ ಜೀವ ಇರ್ತದೆ ಅದ್ರಲ್ಲಿ. छोटा छोटा आई मीन चूहा देखा, छोटा ही रहता है, ಚಿಕ್ಕದ ಇಲಿ, ಚಿಕ್ಕದು बहुत ಇರ್ತದಲ್ಲ, स्पीड नहीं, ऐसा भागता है वो. ಅದ್ ಏನ್ ಸ್ಪೀಡ್ ಆಗಿ ಓಡುತ್ತೆ ಗೊತ್ತಾ? वो जाके पकड़ देता है, हमको नहीं इतना स्पीड है, आप पकड़ने का नहीं होता है. ಅದು ಅಷ್ಟು ಸ್ಪೀಡ್ ಆಗಿ ಹೋಗುತ್ತೆ, ಆದ್ರೆ ಅದನ್ನ ನಾವ್ ಹಿಡಿಯೋದಕ್ಕಾಗಲ್ಲ, ಬೆಕ್ಕು ಹಿಡಿತದೆ. हालेलुया. ಹಾಲೆಲೂಯಾ. रोशनी आ रहा है, फट ऐसा पकड़ देता है. हालेलुया. ಹಾಲೆಲೂಯಾ. रोशनी आ रहा है, बच्चे के सामने छोड़ देता है माँ का बिल्ली, ಆ ತಾಯಿ ಬೆಕ್ಕು ಮರಿ ಬೆಕ್ಕಿನ ಹತ್ರ ಆ ಇಲಿಯನ್ನ खेलते ಬಿಡ್ತದೆ. रहता है. मरा हुआ चूहा नहीं चाहिए उसको, ಅದು ಸತ್ತಿರೋ ಇಲಿಯಲ್ಲಿ ಆಡಕ್ ಆಗೋದಿಲ್ಲ. ट्रेनिंग दे रहा है बच्चे को. ಅದು ತನ್ನ ಮಗುವಿಗೆ ಟ್ರೈನಿಂಗ್ ಕೊಡ್ತಾ ಇದೆ. वो पार करके स्पीड में गया तो माँ जाके ऐसा पटक ऐसा करके उसके इधर फेंक देता है. ಅದು ಏನಾದ್ರೂ ಇಲಿ ಸ್ಪೀಡ್ ಆಗಿ ಓಡ್ತಂತಂದ್ರೆ ಈ ತಾಯಿ ಬೆಕ್ಕು ಏನ್ ಮಾಡ್ತದೆ, ಓಡೋಗಿ ಅದನ್ನ ಪಟ್ ಅಂತ ಹಿಡ್ಕೊಂಡು ಹೊಡಿತದೆ, ಹೊಡೆದು ಆಮೇಲೆ ಎತ್ಕೊಂಬಂದ್ ಮಗು ಕೈಲಿ ಕೊಡ್ತದೆ. बच्चे बिल्ली को क्या चूहा है, क्या साक्स है, क्या पैर है मालूम नहीं, क्या शेक हो रहा है जाके पकड़ देता है. ಈ ಮರಿಬೇಕಿರುತ್ತಲ್ಲ, ಯಾವ್ದು ಇಲಿ, ಯಾವ್ದು ಸಾಕ್ಸು, ಯಾವ್ದು ಕಾಲು ಅಂತ ಗೊತ್ತಾಗಲ್ಲ. ಏನಾದ್ರು ಸ್ವಲ್ಪ ಹಿಂಗ್ ಶೇಕ್ ಮಾಡಿದ್ರೆ ಸಾಕು, ಹೋಗಿ ಪಟಕ್ ಅಂತ ಹಿಡಿತಾ आप ಇರ್ತದೆ. ऐसे आप पैर ऐसे करते सडन आके पकड़ देता है. आई मीन क्या है, आई मीन बिल्ली मालूम नहीं है उसको. ಈ ಬೆಕ್ಕಿನ ಮರಿ ಹತ್ರ ನೀವು ಕಾಲ್ನ ಅಲ್ಲಾಡ್ಸಿದ್ರು ಸಾಕು, ಹೋಗಿ ಅದು ಇಟ್ಕೊಳ್ತದೆ, ಅದಕ್ಕೆ ಗೊತ್ತಾಗಲ್ಲ. परमेश्वर एक एक जानवर में भी बहुत शिक्षा हमको देते रहता है, ದೇವ್ರು ಈ ಪ್ರಾಣಿಗಳಿಂದಲೂ ಕೂಡ ನಾವು ಕಲ್ತ್ಕೊಳ್ಳುವಂತದನ್ನ ಇಟ್ಟಿದ್ದಾರೆ. बट ऐसा शिक्षा लेगा, ಯಾವ ರೀತಿಯಾಗಿ ಅದಕ್ಕೆ ಟ್ರೈನಿಂಗ್ ಮಾಡುತ್ತಂದ್ರೆ, एक टाइम आता है ಒಂದು ಸಮಯ ಬರ್ತದೆ, आपको क्या भी शेक करो नहीं आएगा. ಒಂದು ಸಮಯದಲ್ಲಿ ನೀವ್ ಏನೇ ಶೇಕ್, ಅದು ದೊಡ್ಡದಾದ್ಮೇಲೆ ಏನೇ ಶೇಕ್ ಮಾಡಿದ್ರು ಬರೋದಿಲ್ಲ. उसको मालूम है क्या बिल्ली है क्या पैर है, उसको मालूम. ಅದಕ್ಕೆ ಗೊತ್ತಾಯ್ತು ಯಾವ್ದು ಇಲಿ ಯಾವ್ದು ಕಾಲ್ ಅಂತ. क्रिश्चियनिटी लाइफ भी ऐसा ही है. ಕ್ರಿಸ್ತ ಜೀವಿತ ಹಾಗೇನೆ, परमेश्वर सेवक लोग को भेज के ದೇವರು ತನ್ನ ಸೇವಕರನ್ನ ಕಳಿಸಿ आपको ट्रेनिंग दे रहा है, शिक्षा दे रहा है. ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಶಿಕ್ಷಣ ಕೊಡ್ತಾ ಇದ್ದಾರೆ. नहीं नहीं माँ मेरा मुंह में रख दो ऐसा, आमीन नहीं होता है. ಇಲ್ಲ ಅಮ್ಮ ಯಾವಾಗ್ಲೂ ನನ್ ಬಾಯಲ್ಲೇ ಇಡು ಅಂತ ನೀವ್ ಆ ರೀತಿಯಾಗಿ ತಗೊಳಕ್ ಆಗೋದಿಲ್ಲ. हम ट्रेनिंग लेना, ನಾವು ಟ್ರೈನಿಂಗ್ ತಗೋಬೇಕು. ये सभी पिक्चर में देखते हो ना, ऐसा नहीं है. आप कितना शिक्षा लेते हो, जितना दूर तक बढ़ते हो, वो जरूर आएगा. ಇದು ಪಿಕ್ಚರ್ ಅಲ್ಲಿ ನೋಡೋ ತರ ಈಸಿ ಅಲ್ಲ. ನೀವ್ ಎಲ್ಲಿವರೆಗೆ ಬೆಳಿತೀರೋ, ಎಲ್ಲಿವರೆಗೆ ಆ ಶಿಕ್ಷಣವನ್ನ ಕೈಗೊಂಡು ನಡೀತಿರೋ ಅಲ್ಲಿವರೆಗೆ ಬರ್ತದದು. को राजा और याजक बना रहा है, अंदर बना दिया. ದೇವರು ನಮ್ಮನ್ನ ರಾಜರನ್ನಾಗಿ ಯಾಜಕರನ್ನಾಗಿ ಮಾಡಿದಾರಂತೆ. अभी आप किंग है, ನೀವು ರಾಜ ಈಗ, आमीन अंदर. ಒಳಗಡೆ तो रियलिटी को बाहर आना, अंदर से बाहर लेके आना. वो ನಿಮ್ಮ ಆತ್ಮದಲ್ಲಿ ನಿಮ್ಮ ಒಳಗಡೆ ನೀವು ರಾಜನು ರಾಣಿರು ಆಗಿದ್ದೀರಾ, ಅದರಿಂದ ಅದನ್ನ ಹೊರಗಡೆ ತರಬೇಕಾಗಿದೆ. आपको ऐश्वर्य क्यों आपको बोल रहा हूँ, थोड़ा उसके बारे में रोशनी आ गया तो बाद में किंगशिप को आप चले जाते हो. ಐಶ್ವರ್ಯದ ಕುರಿತಾಗಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ, ನಿಮ್ಮ ಮೈಂಡ್ ಅಲ್ಲಿ ಸ್ವಲ್ಪ ಅದು ಬಂದ್ರೆ ನೀವು ರಾಜ್ಯದ ಮನನೆಲೆಯಲ್ಲಿ ನೀವು ಬರೋರಾಗಿರ್ತೀರಿ. इसलिए आमीन ऐश्वर्यवान और राजा दोनों अलग है. ಅದರಿಂದ ಐಶ್ವರ್ಯವಂತ ಅಂದ್ರೆ ಬೇರೆ, ರಾಜ ಅಂದ್ರೆ ಬೇರೆ. इसलिए ऐश्वर्य, एक आदमी को ऐश्वर्यवान ऐसा कैसा बोलते हो? ಐಶ್ವರ್ಯವಂತನನ್ನ ನೀವು ಹೇಗೆ ಹೇಳ್ತೀರಿ? वो बहुत अजमीर है, ಅವನು ಬಹಳ ಶ್ರೀಮಂತನಾಗಿದ್ದಾನಲ್ಲ. क्या देख के वो अजमीर ऐसा बोलते हो? ಏನನ್ನ ನೋಡಿ ಅವನನ್ನ ಶ್ರೀಮಂತ ಅಂತ ಹೇಳ್ತೀರಿ? क्या देखते हो आप? ಏನ್ ನೋಡ್ತೀರಿ? वो इतना बिल्डिंग है, ಅವ್ರಿಗೆ ಇಷ್ಟು ಬಿಲ್ಡಿಂಗ್ ಇದೆ, इतना कार ಇಷ್ಟು है, ಕಾರ್ ಇದೆ, इतना आदमी लोग उसके साथ काम करता है. ಅವರ ಜೊತೆ ಅವನಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. मनी मेक्स रिच, ಹಣವು ಒಬ್ಬ ಮನುಷ್ಯನನ್ನ ಶ್ರೀಮಂತನಾಗಿ ಮಾಡ್ತದೆ, कैरेक्टर मेक्स किंग्स. ಆದ್ರೆ ಗುಣಗಳು ಒಬ್ಬ ಮನುಷ್ಯನನ್ನ ಐಶ್ವರ್ಯವಂತನನ್ನಾಗಿ ಮಾಡ್ತದೆ. हालेलुया. ಗುಣವು ಒಬ್ಬನನ್ನು ರಾಜನಾಗಿ ಮಾಡುತ್ತದೆ, ರಾಣಿಯನ್ನ ಮಾಡುತ್ತದೆ. पैसा अजमीर आदमी आप देखते ही, वो गोल्ड डाला, इतना गोल्ड डाला, वो कौन है? राजा नहीं बोलता है. ನೋಡಿ ಎಷ್ಟು ಗೋಲ್ಡ್ ಹಾಕಿದ್ದಾರೆ ಅಂತ ಅಂದ್ರೆ ಅವನನ್ನ ರಾಜ ಅನ್ನಲ್ಲ, ಅವನನ್ನ ಶ್ರೀಮಂತ ಅಂತ ಹೇಳ್ತೀವಿ. ಅಬಂಡೆನ್ಸ್ ವೆಲ್ತ್ ಮೇಕ್ಸ್ ರಿಚ್.
ಅತ್ಯಧಿಕವಾದ ಹಣ ಆಸ್ತಿ ಇರೋನು ಅವನು ಶ್ರೀಮಂತ. abundance of character makes king. ಆದ್ರೆ ಅತ್ಯಧಿಕವಾದ ಗುಣಗಳು ಇರೋನು ಕಿಂಗ್ ಆಗಿರ್ತಾನೆ. इसलिए राजा को वो क्या है, पैर के नीचे वो सभी, ಅದರಿಂದ ರಾಜನ ಬಳಿಯಲ್ಲಿ ಅವನ ಕಾಲ್ ಕೆಳಗಡೆ ಐಶ್ವರ್ಯ ಇರ್ತದೆ. क्योंकि वो थोड़ा आपको डिफरेंस आपको दिखाता हूँ. ನಿಮಗೆ ಈ पैर के ವ್ಯತ್ಯಾಸ नीचे आपको कैसे कमाना सिखाता हूँ, बाद में उसे पैर के नीचे आने दो. ಅದನ್ನ ಹೇಗೆ ತಗೊಳ್ಳೋದು ಅಂತ ಕಲಿಸ್ತಾ ಇದ್ದೀನಿ, ಆ ನಂತರವಾಗಿ ಅದ್ ಕಾಲ್ ಕೆಳಗಡೆ ಬಿದ್ದಿರ್ಲಿ. आमीन. रिच आमीन ऐश्वर्य व्यक्ति लोग गरीब को हर्ट करता है, ಈ ಶ್ರೀಮಂತರು ಬಡವರನ್ನ ಹರ್ಟ್ ಮಾಡ್ತಾರೆ. बट राजा कभी भी हर्ट नहीं करेगा. ಆದ್ರೆ ರಾಜನಾದವನು ಯಾವತ್ತು ಬಡವರನ್ನ ತಿರಸ್ಕಾರ ಮಾಡೋದಿಲ್ಲ. इसलिए आपको आमीन आप जवानी में बहुत पिक्चर देखा होगा, राजा ऐसे भी आपको अभी पिक्चर आना, ನಿಮಗೆ गरीब लोग को हर्ट नहीं करता है, बट अजमेर लोग हर्ट करता है. ಈ ರಾಜನಾದವನು ಬಡವರನ್ನ ತಿರಸ್ಕರಿಸೋದಿಲ್ಲ, ಆದ್ರೆ ಶ್ರೀಮಂತರಾಗಿರೋರು ಮಾತ್ರ ಬಡವರನ್ನ ತಿರಸ್ಕರಿಸ್ತಾರೆ. ಇದನ್ನ ನೀವು ಈ ಪಿಕ್ಚರ್ ನಿಮ್ಗೆ ಬರ್ಬೇಕು. आमीन गरीब और अजमेर राजा का दोस्त है. ಈ ಬಡವನು ಶ್ರೀಮಂತನು ಇಬ್ರು ರಾಜನಿಗೆ ಸ್ನೇಹಿತರಾಗಿರ್ತಾರೆ. बट आमीन ऐश्वर्यवान को ओनली ऐश्वर्यवान ही दोस्त है. ಆದ್ರೆ ಈ ಶ್ರೀಮಂತನಾಗಿರ್ತಾನಲ್ಲ ಅಂತವ್ರಿಗೆ ಬರೀ ಶ್ರೀಮಂತರು ಮಾತ್ರನೇ ಫ್ರೆಂಡ್ ಆಗಿರ್ತಾರೆ. आपका फ्रेंड आप रानी राजा है ना, ನೀವು ರಾಜರು ರಾಣಿಯರು इसलिए ಆಗಿರೋದ್ರಿಂದ यीशु के बारे में सोचना, आपके अंदर यीशु आया, ನಿಮ್ಮ ಒಳಗಡೆ ಯೇಸು ಬಂದಿದ್ದಾರೆ. इसलिए गरीब भी इधर रहेगा, ಅದರಿಂದ ಬಡವರು ಇಲ್ಲಿ ಇರ್ತಾರೆ, अजमेर लोग भी चर्च में रहेगा. ಶ್ರೀಮಂತರು ಕೂಡ ಸಭೆಯಲ್ಲಿ ಇರ್ತಾರೆ. इसलिए आपको आमीन एक आमीन माँ का बिल्ली कैसे बच्चे लोग को ट्रेनिंग देता है ना, आपका अंदर का पिक्चर को बाहर लेके आने के लिए आपको शिक्षा दे रहा है. ನೋಡಿ ಹೇಗೆ ತಾಯಿ ಬೆಕ್ಕು ಮರಿ ಬೆಕ್ಕಿಗೆ ಶಿಕ್ಷಣ ಕೊಡ್ತದೋ ಹಾಗೇನೆ ದೇವ್ರು ಕೂಡ ನಮ್ಮ ಒಳಗಡೆ ಇರುವಂತ ಸಾಮರ್ಥ್ಯವನ್ನ ಹೊರಬರೋದಕ್ಕೆ ಶಿಕ್ಷಣವನ್ನ आप ಕೊಡ್ತಾರೆ. ऐश्वर्यवान लोग नहीं है, ನೀವು ಶ್ರೀಮಂತರಲ್ಲ, अजमेर लोग नहीं है, ನೀವು ಶ್ರೀಮಂತರಾದವರಲ್ಲ, आशीष का राजा रानी है, ನೀವು ಆಶೀರ್ವಾದ ಹೊಂದಿದ ರಾಜರು पावर है, ರಾಣಿಯರು. शक्ति है. ನಿಮ್ಮಲ್ಲಿ ಆ ಸಾಮರ್ಥ್ಯ ಆ ಶಕ್ತಿ अभी ಒಳಗಡೆ ಇದೆ. आपके अंदर नहीं है, वो सभी शैतान क्या कर दिया, चोरी कर दिया. ಈಗ ನಿಮ್ ಒಳಗಡೆ ಆ ಪಿಕ್ಚರ್ ಇಲ್ಲ, ಯಾಕಂದ್ರೆ ಸೈತಾನ ಅದನ್ನ ಕದ್ದಿದ್ದಾನೆ. इसीलिए वो इजी है. वो एक सेवक बोलता है सबसे बहुत इजी मिराकल फाइनेंस मिराकल. ಒಬ್ಬ ಸೇವಕರು ಹೇಳ್ತಾರೆ ಎಲ್ಲಾ ಅದ್ಭುತಕ್ಕಿಂತ ಈಸಿ ಆದ ಅದ್ಭುತ ಯಾವ್ದಂದ್ರೆ ಫೈನಾನ್ಸ್ ಮಿರಾಕಲ್. बहुत इजी है. ಬಹಳ ಈಸಿಯಾಗಿ ಬರ್ತದಂತೆ. बीमारी भी चंगा होना बहुत कष्ट है, ಕಾಯಿಲೆ ಕೂಡ ವಾಸಿ ಆಗೋದು ಕಷ್ಟನೇ. बट फाइनेंस मिराकल बहुत इजी. ಆದ್ರೆ ಫೈನಾನ್ಸ್ ಮಿರಾಕಲ್ ಬಂದ್ ಬೇಗ ಆಗ್ತದೆ. लीस्ट मिराकल ಸುಲಭವಾದ ಮಿರಾಕಲ್ ಯಾವ್ದಂತಂದ್ರೆ ಫೈನಾನ್ಸ್ ಮಿರಾಕಲ್. आशा नहीं कर रहा, ऐसे नहीं आ रहा है. ನೀವು ಇಷ್ಟಪಡಲ್ಲ, ಅದಕ್ಕೆ ಅದು ಬರುತ್ತಾ ಇಲ್ಲ. की क्या है, आशा करना. ಅದ್ರ ಕೀ ಏನಂದ್ರೆ ಆಸೆ ಪಡ್ಬೇಕು. हमको आशा नहीं, इसलिए नहीं आएगा. देखो आशा है तो भाग्य आएगा, आशा नहीं आएगा. ಆಸೆ ಇದ್ರೆ ಓಡ್ ಬರ್ತೀರಾ, ಆಸೆ ಇಲ್ಲ ಅಂತಂದ್ರೆ ಬರೋದಿಲ್ಲ. आशा है तो भाग्य आना, ಆಸೆ फाइनेंस रिलीज होगा. ಆಸೆ ಇದ್ರೆ ನಾವ್ ಕಲಿಬೇಕಂತ ಓಡ್ ಬರ್ಬೇಕು, ಆಗ ಫೈನಾನ್ಸ್ ರಿಲೀಸ್ ಆಗ್ತದೆ. चर्च क्या बोलते हैं, हमको वो नहीं चाहिए, हमको परलोक चाहिए. ಆದ್ರೆ ಸಭೆ finance ಇವತ್ತು नहीं ಏನ್ ಹೇಳ್ತದೆ, ಇವತ್ತು ನಮ್ಗೆ ಹಣ ಬೇಡ, ನಮ್ಗೆ ಪರಲೋಕ ಬೇಕು. ओनली स्पिरिचुअल में प्रेयर करना, अच्छा अभिषेक में भर्ती होना. ಆತ್ಮಿಕವಾಗಿ ಸ್ಟ್ರಾಂಗ್ ಆಗ್ಬೇಕು, ಅಭಿಷೇಕ ಹೊಂದ್ಕೋಬೇಕು ಅಂತ ಹೇಳ್ತದೆ. अंडरस्टैंड हो रहा है? आमीन. नेक्स्ट ये बहुत श्रेष्ठ है. रिच आदमी लोग मनी माइंडेड व्यक्ति लोग है. ಶ್ರೀಮಂತ ಜನರು ಇರ್ತಾರಲ್ಲ, ಯಾವಾಗ್ಲೂ ಅವ್ರಿಗೆ ಹಣದ पैसा, ಮೆಂಟಾಲಿಟಿ, ಯಾವಾಗ ನೋಡಿದ್ರು ದುಡ್ಡು 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 ಅಂತಾನೆ ಇರ್ತಾರೆ. टाइम खर्च करना भी कितना पैसा मिलेगा वो सोचते रहते मनी माइंडेड पीपल्स. ಅವರು ತಮ್ಮ ಸಮಯವನ್ನ ಕಳೆಯುವಾಗ ಕೂಡ ಎಷ್ಟು ನಂಗೆ ಸಿಗುತ್ತೆ, ಏನ್ ಲಾಭ ಆಗುತ್ತೆ ಅಂತ ಲಾಭವನ್ನೇ ನೋಡ್ತಾ ಇರ್ತಾರೆ. बट राजा रानी पीपल माइंडेड पीपल. ಆದ್ರೆ ಈ ರಾಜರ ಮನನೆಲೆ ಇರುವಂತ ಜನಗಳು ಜನಗಳ ಸಹವಾಸವನ್ನ क्यों ಇಷ್ಟಪಡ್ತಾರೆ. हम ऐश्वर्य आशा करता है? ಯಾಕೆ ನಾವು ಐಶ್ವರ್ಯವನ್ನ क्योंकि ಇಷ್ಟಪಡ್ತೇವೆ? उससे हम आत्मा आदाय करेंगे, ಯಾಕಂದ್ರೆ सेवा करेंगे, कुछ तो इन्वेस्ट करेंगे, मीटिंग बनाएंगे. ಅದರಿಂದ ನಾವು ಒಂದು ಮೀಟಿಂಗ್ ಮಾಡೋಣ, ಅದರಿಂದ ಜನಗಳನ್ನ ಆಕರ್ಷಿಸೋಣ, ಆತ್ಮವನ್ನ ಆದಾಯ ಮಾಡಿ ದೇವರಿಗೆ ಕೊಡೋಣ ಅಂತ ಇಷ್ಟಪಡ್ತೇವೆ. डेली शाम को इधर में खाना डाल के एक मैसेज, एक मीटिंग, यार एक वीक हर एक पास्टर्स को बुला रहा तो ये जगह भर्ती हो जाएगा. ಪ್ರತಿ ಸಮಯ ನಾವು ಊಟವನ್ನ ಕೊಟ್ಟು ಮೀಟಿಂಗ್ ಮಾಡಿ ಪಾಸ್ಟರ್ಗಳನ್ನ ಕರೀತಾ ಇದ್ರೆ ಈ ಜಾಗ ತುಂಬಿ ಹೋಗ್ತದೆ. क्यों? पैसा सेवक लोग को दे सकता, खाना खरीदी करना पैसा चाहिए. ಯಾಕೆ ಅಂತಂದ್ರೆ ಹಣದಿಂದ ನಾವು ಊಟವನ್ನ ಜನಗಳಿಗೆ ಕೊಡ್ಬೋದು, ಸೇವಕರನ್ನ ಕರೆಸಿ ಅವರ ಖರ್ಚು ವೆಚ್ಚವನ್ನೆಲ್ಲ ನೋಡಿ ಕಳಿಸ್ಬೋದಲ್ವಾ. पैसा को अच्छे से हम हैंडल करने को रोशनी दे रहा हूँ. पैसा है तो क्या करेगा?
ಹಣವನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಂತ ಹೇಳ್ತಾ ಇದೀನಿ. ಹಣ ಇದ್ರೆ ನಾವೇನ್ ಮಾಡ್ತೇವೆ, परमेश्वर है ದೇವ್ರಿದ್ದಾರೆ ಇಲ್ಲಿ, बट आदमी लोग आना तो ಆದ್ರೆ ಜನಗಳು ಬರ್ಬೇಕಂದ್ರೆ मौका चाहिए, ಅದಕ್ಕೆ ವ್ಯಯ ಮಾಡ್ಬೇಕು, पैसा चाहिए। ಹಣ ಬೇಕು। सेवक लोग फ्री में नहीं आता है, ಸೇವಕರನ್ನ ಫ್ರೀ ಆಗಿ फ्री ಕರಿಯಕ್ಕಾಗಲ್ಲ, आएगा ಬರ್ತಾರೆ, बट हमको रेस्पेक्ट देना है ना। ಆದ್ರೆ ಅದು ನಮಗ್ ಮರ್ಯಾದೆಯಾಗಿರ್ಬೇಕಲ್ಲ। बट वो वैल्यू किया तो ನಾವು ಅವ್ರನ್ನ ವ್ಯಾಲ್ಯೂ ಮಾಡುವಾಗ, इसलिए बाइबल बोल रहा है पैसा से आत्मा आदाय करो। ಅದರಿಂದ ಬೈಬಲ್ ಹೇಳ್ತದೆ ಹಣದಿಂದ ಆತ್ಮಗಳನ್ನ ಆದಾಯ ಮಾಡ್ರಿ। आई मीन नाश का पैसा से आत्मा लोग को आदाय कर सकते हो। ಅಳಿದು ಹೋಗುವ ಹಣದಿಂದ ಆತ್ಮಗಳನ್ನ ಆದಾಯ ಮಾಡ್ರಿ ಅಂತ ಬೈಬಲ್ अभी ಹೇಳ್ತದೆ। आप कंपनी में एक व्यक्ति को बोल सकते हो, आप आने जाने में मैं आपको कार में लेके जाऊंगा, आपको थोड़ा पैसा देता हूँ, चिंता मत करो, क्रेडिट है, मैं साल करूंगा, ऐसे बोलो, पीछे बाकी आएगा। ನೋಡಿ, ಕಂಪ್ನಿಲಿ ಒಬ್ರಿಗೆ ನೀವ್ ಹೇಳಿದ್ರೆ ಸಾಕು, ಬರ ಹೋಗೋ ಖರ್ಚು ನಾನು ನೋಡ್ಕೊಳ್ತೇನೆ, ಕರ್ಕೊಂಡ್ ಹೋಗ್ತೇನೆ, ಕರ್ಕೊಂಡ್ ಬರ್ತಾನೆ, ನಿನ್ನ ಏನ್ ಪ್ರಾಬ್ಲಮ್ ಇದೆ, ಸಾಲ ಇದೆಯಾ, ನಾನು ತೀರಿಸ್ತೀನಿ ಅಂತ ಹೇಳಿದ್ರೆ ನಿಮ್ ಹಿಂದೆ ಬಿದ್ಬಿಡ್ತಾರ ಅವ್ರು। एक बात, आपका कितना कर्जा है? ಎಷ್ಟು ಸಾಲ ಇದೆ ನಿಮ್ಗೆ? 50,000, 50,000, 2 lakhs, 2 ಲಕ್ಷ। चिंता मत करो, मैं पे करता हूँ, ಚಿಂತೆ ಮಾಡ್ಬೇಡಿ, ನಾನ್ ಕೊಡ್ತೇನೆ ಅಂತ ಹೇಳಿ ನೋಡ್ರಿ। चर्च को आओ। ಚರ್ಚಿಗೆ ಬನ್ರಿ, आएगा कि नहीं? ಬರ್ತಾರಾ ಇಲ್ವಾ? एटलीस्ट आपके लिए बाकी है, ದೇವ್ರಿಗೆಲ್ಲ ಅಂದ್ರೆ ನಿಮ್ಗೋಸ್ಕರನಾದ್ರೂ ಬಂದಿರ್ತಾರೆ। बट एटलीस्ट उधर आके वचन सुन के वो चेंज हो जाएगा। ಇಲ್ಲಿ ಬಂದು ವಾಕ್ಯವನ್ನ ಕೇಳಿ ಅವ್ರು ಚೇಂಜ್ ಆಗ್ಬೋದಲ್ಲ। अभी क्या चाहिए? ಈಗ ಏನ್ ಬೇಕು ಅವ್ರಿಗೆ? आप बोलते हो चिंता मत करो, मैं आपके लिए उपवास करके प्रार्थना करता हूँ, वो नहीं आएगा। ಇವಾಗ ನೀವು ಅವ್ರಿಗೆ ಹೇಳ್ತೀರಾ ಚಿಂತೆ ಮಾಡ್ಬೇಡಿ, ನಿಮ್ಗಾಗಿ ನಾನು ಉಪವಾಸವಾಗಿ ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಅವ್ರು ಬರೋದಿಲ್ಲ ಇಲ್ಲಿಗೆ। पैसा आई मीन आपका स्पिरिचुअल में आदमी लोग नहीं आएगा। ನಿಮ್ಮ ಸ್ಪಿರಿಚುಯಾಲಿಟಿ ಎಷ್ಟಿದೆ ಅಂತ ನೋಡಿ ಜನಗಳು ನಿಮ್ಮ ಹತ್ರ ಬರೋದಿಲ್ಲ। इसीलिए विश्वासी लोग स्पिरिचुअल में बढ़ा तो आपका आत्मा स्ट्रांग होता है। ಅದರಿಂದ ವಿಶ್ವಾಸಿಗಳು ಸ್ಪಿರಿಚುವಲ್ ಅಲ್ಲಿ ಬೆಳೆಯುವಾಗ ಅವ್ರ ಆತ್ಮ ಸ್ಟ್ರಾಂಗ್ ಆಗ್ತದೆ। पैसा तो बहुत ज्ञान भी आता है, ಆದ್ರೆ ಹಣ ಇದ್ರೆ ಜ್ಞಾನವೂ ಉಂಟಾಗ್ತದೆ। आत्मा भी चाहिए, ಆತ್ಮನೂ ಬೇಕು, जगत में पैसा भी ಈ चाहिए। ಜಗತ್ತಿಗೆ ಹಣನೂ ಬೇಕು। वो नहीं चाहिए बोला तो ಹಣ ಬೇಡ ಬೇಡ ಅಂತ ಹೇಳೋದಾದ್ರೆ नहीं आएगा। ಬರೋದೇ ಇಲ್ಲ। अंदर जाने दे यीशु मसीह का नाम, हालेलुया। हालेलुया। ऐश्वर्यवान को जेनरोसिटी नहीं है, धाराल में देने का मन नहीं। ಈ ಶ್ರೀಮಂತನಿಗೆ ಧಾರಾಳವಾಗಿ ಖರ್ಚು ಮಾಡೋದಕ್ಕೆ ಮನಸ್ಸಿರಲ್ಲ। इतना बड़ा हमारा गाब्रियल घर के सामने स्टार्टिंग में गया, उसका ओनर इतना बड़ा एकड़ में घर बनाया, जगह है, मंडप बनाया, कंपनी है, सब कुछ है, देखो तो चड्डी डाल के घूम रहा है। रोश नहीं आ रहा है, बनी डाल के चड्डी डाल के। हम सोचते बहुत सिंपल नहीं है, पैसा नहीं निकल रहा है। ನೋಡಿ, ಕೂಡ್ಲುಗೇಟ್ ಅಲ್ಲಿ ಗಾಬ್ರಿಯಲ್ ಭಯ್ಯ ಮನೆ ಹತ್ರ ಒಬ್ರು ಶ್ರೀಮಂತರು ಇದ್ರು, ಆದ್ರೆ ಬಹಳಷ್ಟು ಹಣ ಇದೆ, ಆದ್ರೆ ಧಾರಾಳವಾಗಿ ಖರ್ಚು ಮಾಡೋ ಮನ್ಸೇ ಇಲ್ಲ ಅವರಿಗೆ। देखो वो घर से बाहर आ रहा, एडवांस नहीं दिया, 5,000 रुपीस एडवांस नहीं। ಮನೆ ಖಾಲಿ ಮಾಡ್ಕೊಂಡ್ ಬಂದ್ರೆ ಅಷ್ಟೊಂದು ದುಡ್ಡಿದೆ, ಮನೆ ಖಾಲಿ ಮಾಡ್ಕೊಂಡು ಹೋಗೋರಿಗೆ ಅವ್ರ ಅಡ್ವಾನ್ಸ್ ಕೂಡ ವಾಪಸ್ ಕೊಡ್ಲಿಲ್ಲ ಅವರು। अंडरस्टैंड हो रहा है? बेंगलुरु में इतना बड़ा जगह, कार है, फैक्ट्रीज है, इतना बड़ा आई मीन रेंट आता है। ಎಷ್ಟು ಜಾಗ ಇದೆ, एक ರೆಂಟ್ व्यक्ति ಇದೆ, बोल ಕಂಪನಿ रहा ಇದೆ। है मैं घर खाली करता हूँ, एडवांस दे दो, ए नहीं दोगे जाओ, वो अच्छा है? ನೋಡಿ, ಅಷ್ಟೊಂದು ಇದ್ರು ಕೂಡ ಒಬ್ರು ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಕೊಡಿ ಅಡ್ವಾನ್ಸ್ ಅಂತಂದ್ರೆ ಕೊಡೋದಿಲ್ಲ, ಹೋಗೋ ಅಂತ ಹೇಳಿ ಕಳಿಸ್ತಾರೆ। इसलिए आप किंग होना, इसलिए आपको रिच से किंग बना रहा हूँ। ಆದ್ರಿಂದ रोश नहीं आ रहा ಶ್ರೀಮಂತ है? ಮೆಂಟಾಲಿಟಿಯಿಂದ ನಾವು ಕಿಂಗ್ ಮೆಂಟಾಲಿಟಿಗೆ ಬರ್ಬೇಕಾಗಿದೆ। तो पास ओनली देने के बारे में, पैसे के बारे में, आई मीन ये नहीं है, ठीक से पूरा सुनना, ಆದ್ರಿಂದ बाद में आपका लाइफ बदली हो जाएगा। एक ही मैसेज से सभी ठीक नहीं हो सकता है। ಅದರಿಂದ ಒಂದೇ ಮೆಸೇಜ್ ಅಲ್ಲೆಲ್ಲ ಸರಿಯಾಗೋದಕ್ಕೆ ಆಗೋದಿಲ್ಲ, ಅದನ್ನ ಸರಿಯಾಗಿ ಕೇಳ್ಬೇಕಾಗ್ತದೆ। ಬರೀ ಹಣ ಹಣ ಅಂತಲ್ಲ, ಹಣದ ಬಗ್ಗೆ ಹೇಳ್ತಾ ಇಲ್ಲ, ಹಣದ ಮೆಂಟಾಲಿಟಿ ಕುರಿತಾಗಿ ಹೇಳ್ತಾ ಇದ್ದೀನಿ। इसलिए एक पास्टर मेरे को आई मीन आरंभ में आप हमारे चर्च में के फाइनेंस के बारे में शिक्षा दियो, आप बहुत अच्छा बात करते हैं, इससे मेरे को बुलाए तो मैं नहीं जाता हूँ, क्योंकि एक दिन में समझने को नहीं होगा। ಅದರಿಂದ ಸಭೆಯಲ್ಲಿ ನನ್ನನ್ನ ಕರೆದು ಫೈನಾನ್ಸ್ ಬಗ್ಗೆ ಮಾತಾಡ್ರಿ ಅಂದ್ರೆ ನಾನು ಹೋಗೋದಿಲ್ಲ, ಯಾಕಂದ್ರೆ ಒಂದು ದಿನ ಹೋಗಿ ಹೇಳ್ಕೊಡೋದ್ರಿಂದ ಯಾರು ಬದಲಾವಣೆ ಆಗೋದಿಲ್ಲ। क्योंकि ये मेंटालिटी है, ಯಾಕಂದ್ರೆ ಅದು ಮೈಂಡ್ ಸೆಟ್ ಅಲ್ಲಿ ಇದೆ, कैरेक्टर्स है, ಅದು ಕ್ಯಾರೆಕ್ಟರ್ ಆಗಿದೆ। फट ऐसे चेंज होने को आई मीन इजी नहीं, चमत्कार नहीं है, इधर बहुत प्रयास है, बहुत कष्ट है, टाइम लगेगा। ಅದರಿಂದ ಪಟ್ ಅಂತ ಚೇಂಜ್ ಆಗೋದಕ್ಕೆ ಆಗೋದಿಲ್ಲ, ಅದ್ರಲ್ಲಿ ಅನೇಕ ಸಮಯ ಕೊಡ್ಬೇಕಾಗ್ತದೆ, ಪ್ರಯಾಸ ಇದೆ ಅದ್ರಲ್ಲಿ। अभी मैं गाब्रियल का वाइफ को बोलता हूँ, कल आप अच्छा से अच्छा टाइट जीन्स और टी शर्ट डाल के आओ, मैं बोलता हूँ वो लेके आए डाल के आएगा क्या? हाँ? ಇವಾಗ ಅವರಿಗೆ ಜೀನ್ಸ್ ಮತ್ತೆ ಟಿ ಶರ್ಟ್ ಹಾಕೊಂಡ್ ಬನ್ರಿ ಅಂತಂದ್ರೆ मैं बोलता हूँ आपको, मैं खरीदी करके देता हूँ माँ, अच्छा टाइट टी शर्ट, एक अच्छा जीन्स जैकेट, अच्छा चश्मा, आई मीन अच्छा टाइट जीन्स देता हूँ पूरा, आई मीन
मैं पैसा खर्च करता हूँ दाल क्या मैं बोला तो ನಾನು ಇದನ್ನೆಲ್ಲ ಕೊಡಿಸ್ತೇನೆ, ನಾನು ಇದಕ್ಕೆ ಹಣವನ್ನ ಕೊಡ್ತೇನೆ, ಈ ರೀತಿಯಾಗಿ ನಿಮ್ಮ ಈ ಡ್ರೆಸ್ನೆಲ್ಲ ಕೋಡ್ನೆಲ್ಲ ಚೇಂಜ್ ಮಾಡ್ಕೊಳ್ರಿ ಅಂತ ನಾನು ಹೇಳೋದಾದ್ರೆ, फ्री में मिल रहा है ऐसे ठीक है डाल दिया तो अभी उसका माइंड पूरा कैसा रहेगा तो सोचो। ಫ್ರೀಯಾಗಿ ಸಿಕ್ತಂತ ಒಂದು ಟೈಮ್ ಹಾಕೊಂಡ್ರು ಕೂಡ ಅವ್ರಿಗೆ ಮೈಂಡ್ ಏನಂತದೆ, रोशनी आ रहा है, ಅರ್ಥ ಆಗ್ತಾ ಇದೆಯಾ? अब कैसे चेंज नहीं होगा ये, ಯಾರನ್ನು ಪಟ್ಟಂತ ಚೇಂಜ್ ಆಗೋದಕ್ಕೆ ಆಗೋದಿಲ್ಲ. स्लो ನಿಧಾನವಾಗಿ ನಿಧಾನವಾಗಿ स्लो में ನಿಧಾನವಾಗಿ. I mean बहुत लोग गाँव में चूड़ीदार डाल के घूम रहा था, इधर आके पूरा जीन्स टाइम I mean पैंट को फाट गया। ಹಳ್ಳಿಗಳಲ್ಲಿ लड़की लोग निकर में I mean इधर घूम रहा है, ಹಳ್ಳಿಗಳಲ್ಲಿ चेंज हुआ। ಚೂಡಿದಾರ್ ಹಾಕೊಂಡು ತಿರುಗ್ತಾ ಇದ್ದವರು ಬೆಂಗಳೂರಿಗೆ ಬಂತನ್ನ ಹಾಫ್ ಪ್ಯಾಂಟ್ ಹಾಕೊಂಡು ಚಡ್ಡಿ ಹಾಕೊಂಡು ಎಲ್ಲ ಓಡಾಡ್ತಾರೆ. ಹೆಂಗ್ ಚೇಂಜ್ ಆದ್ರು? दूसरों को देख रहा है, ಬೇರೆಯವ್ರನ್ನ दूसरों को देख ನೋಡಿದ್ರು रहा है। ನೋಡಿದ್ರು ನೋಡಿದ್ರು. वैसे ही आपको देख के दूसरा आदमी बदली होना, आपको देखना ಹಾಗೇನೆ ನಿಮ್ಮನ್ನ आपका ನೋಡಿ characters ನೋಡಿ देखते आपका लाइफ देखते दूसरा आदमी बदली हो जाएगा। ನಿಮ್ಮನ್ನ ನೋಡ್ತಾ ನೋಡ್ತಾ ನಿಮ್ಮ ಕ್ಯಾರೆಕ್ಟರ್ನ, ನಿಮ್ಮ ಸ್ವಭಾವಗಳನ್ನ, ನಿಮ್ಮ ಸ್ಪಿರಿಚುಯಾಲಿಟಿನ ನೋಡ್ತಾ ನೋಡ್ತಾ ಇನ್ನೊಬ್ರು ಅದೇ ರೀತಿಯಾಗಿ ಬದಲಾವಣೆ ಆಗ್ತಾರೆ. जनरॉसिटी होना, ಧಾರಾಳ ಗುಣಗಳು काउंटिंग माइंड नहीं रहना, ಕೌಂಟಿಂಗ್ ಇರಬಾರ್ದು, धाराड़ में देना। ಧಾರಾಳವಾಗಿರ್ಬೇಕು. देखो सभी माइंड सेट चेंज होना बहुत कष्ट है, प्रेयर इजी कर देता है। ಇದೆಲ್ಲ ಮೈಂಡ್ ಸೆಟ್ ಬರೋದಂದ್ರೆ ಬಹಳ ಕಷ್ಟ. ಪ್ರಾರ್ಥನೆ ಮಾತ್ರ ಈಸಿಯಾಗಿ ಮಾಡ್ಬೋದು. आत्मरक्षा हो गया, ಆತ್ಮ ರಕ್ಷಣೆ ಉಂಟು. अभी माइंड चेंज हो गया तो बॉडी चेंज हो जाए, ಈಗ ಮೈಂಡ್ ಬದಲಾವಣೆ ಆದ್ರೆ ಆಟೋಮೆಟಿಕ್ ಆಗಿ ಬಾಡಿ ಚೇಂಜ್ क्योंकि ಆಗ್ತದೆ. बॉडी में कपड़ा डाल दिया तो अभी माइंड क्या हुआ, साड़ी डाल के अभ्यास हुआ ना। ನೋಡಿ ಮೈಂಡ್ ಡ್ರೆಸ್ ಚೇಂಜ್ ಆದ್ರೂ ಕೂಡ ಸ್ಯಾರಿ ಹಾಕೊಂಡು ಮೈಂಡ್ ಸೆಟ್ ಆಗ್ಬಿಟ್ಟಿದೆಯಲ್ಲ, पूरा ಅದ್ರ पसीना ಚೇಂಜ್ आ ಆಗಲ್ಲ. जाएगा, ಅದನ್ನ ಹಾಕೊಂಡ್ರೆ ಅವರಿಗೆ ಬೆವ್ತು ಹೋಗ್ಬಿಡ್ತಾರೆ ಅಷ್ಟೇ, पसीना आ जाएगा, ಬೆವರು ಸುರಿದೋಗ್ತದೆ. हमें ऐसा साड़ी जैसे ऐसे डालते रहेगा जैकेट को, क्योंकि माइंड उधर क्या हो गया, सेट हो गया। ಯಾಕಂದ್ರೆ ಮೈಂಡ್ ಸ್ಯಾರಿ ಹಾಕೊಂಡು ಸೆಟ್ ಆಗಿರೋದ್ರಿಂದ ಅದು ಆ ರೀತಿಯಾಗಿನೇ ಸ್ವಲ್ಪ ಹೇಳ್ಕೊಳ್ತಾ ಇರ್ತದೆ. अंतरिक्ष हो रहा है, परमेश्वर को एक चमत्कार करने का नहीं होता, मालूम है आपको। ದೇವ್ರಿಗೆ ಒಂದು ಅದ್ಭುತ ಸಡನ್ ಆಗಿ ಮಾಡಕ್ಕಾಗಲ್ಲ. आपके लिए डिसीजन नहीं करेगा, ನಿಮಗೋಸ್ಕರ ಅವ್ರ ತೀರ್ಮಾನ ತಗೊಳಕ್ಕಾಗಲ್ಲ, आप ही डिसाइड करना। ನೀವೇ ತೀರ್ಮಾನ ತಗೋಬೇಕು. आप डिसाइड किया, ನೀವು ತೀರ್ಮಾನ ಮಾಡಿದ್ರೆ आपको मदद करेगा। ದೇವ್ರು ಸಹಾಯ ಮಾಡ್ತಾರೆ. अब यही ड्रेस को मैं ब्यूटी को नहीं डाल सकता हूँ, साड़ी डाल के आओ मैं सब बोला तो नहीं होगा। ಅದೇ ರೀತಿಯಾಗಿ ಸ್ಯಾರಿ ಹಾಕೋರು, ಸ್ಯಾರಿ ಜೀನ್ಸ್ ಹಾಕೋರಿಗೆ ಸ್ಯಾರಿ ಹಾಕಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. अंतरिक्ष हो रहा है, रोशनी आ रहा है, इसलिए चर्च क्या हो गया, कैसे वो अमीन वो अच्छा गया, उसको बाहर बदली करने को देख रहा है। बाहर बदली करना इजी, ಸಭೆ ಏನ್ ಮಾಡ್ತದೆ, ಹೊರಗಡೆ ಬದಲಾಯಿಸಕ್ ನೋಡ್ತಾ ಇದೆ. ಹೊರಗಡೆ ಬದಲಾಯಿಸೋದು ಈಸಿನೇ, माइंड सेट चेंज होना, ಆದ್ರೆ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. माइंड सेट अच्छा हो गया तो ಮೈಂಡ್ ಸೆಟ್ ಸರಿಯಾದ್ರೆ, इसलिए आप आशीष का व्यक्ति, आप एक राजा ऐसा अंदर स्ट्रांग हो गया तो कल बाहर वो रिफ्लेक्शन आएगा जरूर। ನಾನು ಆಶೀರ್ವಾದದ ಮನುಷ್ಯ, ನಾನು ರಾಜ ಅನ್ನೋ ಒಂದು ಮೈಂಡ್ ಸೆಟ್ ನಿಮ್ಗೆ ಬಂದ್ರೆ ಅದು ಹೊರಗಡೆ ಚೇಂಜ್ ಆಗ್ತದೆ. राजा आई मीन अजमेर आदमी लोग ओनली अजमेर आदमी को ही मीट करते रहते हैं, ಶ್ರೀಮಂತರು ಬರೀ ಶ್ರೀಮಂತರನ್ನ ಮಾತ್ರನೇ ಮೀಟ್ ಮಾಡ್ತಾ बट ಇರ್ತಾರೆ. राजा लोग ऐसा नहीं, गरीब को भी मीट करेगा, अजमेर लोग को भी मीट करेगा। ಆದ್ರೆ ರಾಜ ಆ ರೀತಿ ಆಗಲ್ಲ. ಬಡವರು ಶ್ರೀಮಂತರು ಅಂತ ವ್ಯತ್ಯಾಸ ಇಲ್ಲದೆ ಅವನು ಸಂಧಿಸ್ತಾನೆ. अभी एक शॉकिंग बहुत बोलता हूँ, ಒಂದು ಆಶ್ಚರ್ಯವಾದ ಹೇಳ್ತಾನೆ, अजमेर कल दरिद्र हो सकता है ಶ್ರೀಮಂತನಾಗಿರೋನು ನಾಳೆ ಅವನ್ ದರಿದ್ರನಾಗಕ್ ಸಾಧ್ಯ पर ಇದೆ, राजा कभी भी दरिद्र नहीं होगा। ಆದ್ರೆ ರಾಜ ಯಾವತ್ತೂ ದರಿದ್ರನಾಗಕ್ ಸಾಧ್ಯನೇ ಇಲ್ಲ. खाली हुआ तो भी फिर से फट ऐसे उठेगा वो। ಖಾಲಿ ಆದ್ರೂ ಕೂಡ ಅವನು ತಿರುಗಿ ಪಟ್ಟಂತ ಮೇಲೆ ಬರ್ತಾನೆ. यीशु मसीह का नाम में ಯೇಸುವಿನ ನಾಮದಲ್ಲಿ परमेश्वर आप लोग को ದೇವರು ನಿಮಗೆ राजा ರಾಜ और रानी ರಾಣಿಯಾಗಿ और याजक बनाया, ಯಾಜಕರಾಗಿ ಮಾಡಿದ್ದಾರೆ. इसलिए आपका फोकस किधर रहना, ಅದ್ರಿಂದ ನಿಮ್ಮ ಫೋಕಸ್ ಎಲ್ಲಿರ್ಬೇಕು, कैरेक्टर्स में, ಕ್ಯಾರೆಕ್ಟರ್ ಮೇಲೆ ಇರ್ಬೇಕು. कैरेक्टर्स चेंज होना। ಕ್ಯಾರೆಕ್ಟರ್ ಚೇಂಜ್ ಆಗ್ಬೇಕು. हालेलुया, ಹಾಲೆಲೂಯಾ. राजाधिराजा यीशु मसीह ರಾಜಾಧಿರಾಜ ಯೇಸು ಸ್ವಾಮಿ क्रूस में मेरे लिए आपको दरिद्र हुआ, ಶಿಲುಬೆಯಲ್ಲಿ ನನಗಾಗಿ ನಿಮಗಾಗಿ ದರಿದ್ರನಾದನು. आमीन जी उठ के फिर से दरिद्र नहीं हुआ, राजाधिराज आज भी राजाधिराजा। ಜೀವಂತವಾಗಿ ಎದ್ದು ಮತ್ತೆ ಹೋಗಿ ದರಿದ್ರವಾಗ್ಲಿಲ್ಲ. ಜೀವಂತವಾಗಿ ಎದ್ದ ಮೇಲೆ ಅವರು ರಾಜಾಧಿರಾಜನ ಪಕ್ಕದಲ್ಲಿ ರಾಜನಾಗಿ ಕೂತಿದ್ದಾರೆ. इसलिए विश्वासी के जीवन में एक एक समय शैतान आके आपको पूरा खाली करके आपको दरिद्र से बना देगा, बट आपका अंत वो नहीं है। ಸೈತಾನ್ ಒಂದು ವೇಳೆ ನಿಮ್ಮನ್ನ ಎಲ್ಲಾ ಖಾಲಿ ಮಾಡಿ ದರಿದ್ರವಾದ ಪರಿಸ್ಥಿತಿಯಲ್ಲಿ ತಂದು ನಿಲ್ಸಿರ್ಬೋದು, ಆದ್ರೆ ನಿಮ್ಮ ಅಂತ್ಯ ಅದಲ್ಲ. इसीलिए मैं एक इंग्लिश में लिख के आया हूँ, हिंदी में बोलता हूँ, यू आर ट्रैवलिंग ऑन द शिप ऑफ रिच, ನೀವು you need a character of jacket, आमेन। ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, आप एक आमीन ऐश्वर्य का शिप में ट्रैवल कर रहे हो,
ನೀವು ಒಂದು ಐಶ್ವರ್ಯದ ಬೋಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಿ. बट आपका ये सेफ गार्ड जैकेट देता है ना, ಒಂದು ಜಾಕೆಟ್ ಕೊಡ್ತಾರಲ್ಲಿ ಸೇಫ್ सेफ गार्ड अभी डूब गया तो आप नहीं डूबेगा क्योंकि एक जैकेट देता है। ಒಂದು ಜಾಕೆಟ್ ನ ಕೊಡ್ತಾರೆ ಇದು ಪಯಣ ಮಾಡುವಾಗ ಬೋಟ್ इसलिए ಅಲ್ಲಿ. अजमेर का बोट में आप चल रहे हो, ಶ್ರೀಮಂತವಾದ ಬೋಟಿನಲ್ಲಿ ನೀವು ಹೋಗ್ತಾ और ಇದ್ದೀರಿ, राजा का मेंटालिटी का जैकेट डाल के जा रहे ಆದ್ರೆ ಅದ್ರಲ್ಲಿ ರಾಜನ ಮೆಂಟಾಲಿಟಿ ಎಂಬ ಜಾಕೆಟ್ ಅನ್ನ ಹಾಕೊಂಡು हो। ಹೋಗ್ಬೇಕಾಗಿದೆ. इसीलिए इधर हम आप जाति बदली नहीं कर रहे, आपका मेंटालिटी चेंज कर रहे ಅದರಿಂದ हैं। ಇಲ್ಲಿ ಜಾತಿ ಬದಲಾಯಿಸೋದಿಲ್ಲ, ನಿಮ್ಮ ಮೈಂಡ್ ಅನ್ನ ಬದಲಾಯಿಸೋರಾಗಿರ್ತೇವೆ. इसीलिए आप कितना भी एक आदमी रोड में आमीन कपड़ा ठीक नहीं है, बाल पूरा ऐसा है, आमीन वो खराब है देखने को, उसको कितना भी कटिंग करके सूट डाल दे तो भी नेक्स्ट 6 मास में देखो वही रहेगा। ನೀವು ರೋಡ್ ಅಲ್ಲಿರುವಂತ ವ್ಯಕ್ತಿಗೆ, ಭಿಕ್ಷೆ ಬೇಡವನ್ಗೆ ಕರ್ಕೊಂಬಂದು ಕಟಿಂಗ್ ಮಾಡಿ, ಶೇವ್ ಮಾಡಿ, ನೀಟಾಗಿ ಸ್ನಾನ ಮಾಡಿಸಿ, ಸೂಟು ಬೂಟು ಎಲ್ಲ ಹಾಕ್ಸಿದ್ರು ಕೂಡ ಇನ್ನು 6 ತಿಂಗಳು ಅವನ ಹಾಗೆ ಬಿಟ್ರೆ ತಿರುಗಿ ಅದೇ ಪರಿಸ್ಥಿತಿಲೇ ಅವ್ನು ಕಾಣಿಸ್ಕೊಳ್ತಾನೆ. इसलिए ये आमीन बहुत श्रेष्ठ है। ಅದರಿಂದ ಇದು ಬಹಳ ಶ್ರೇಷ್ಠವಾದದ್ದು. सुअर को कितना भी स्नान करके पाउडर डाल के सेंट मार के सोफा में सोने को छोड़ दिया तो आप जस्ट ऐसे बाहर जाके आने के अंदर वो गायब हो जाता है। किधर गया वो? किधर गया वो? किधर ढूंढेगा आप? ಈ ಹಂದಿ ಇರುತ್ತಲ್ಲ, ಅದನ್ನ ಎಷ್ಟೇ ಅದನ್ನ ತೊಳೆದು ಶುದ್ಧ आपको ಮಾಡಿ माइंड में आता है वो किधर गया, आपको मालूम होता है। ಶುದ್ಧ ಮಾಡಿ ಅದಕ್ಕೆ ಪೌಡರ್ ಹಾಕಿ ಏನೇ ಮಾಡಿಟ್ರು ಕೂಡ, ಸೋಫಾದಲ್ಲಿ ಮಲಗಿಸಿದ್ರು ಕೂಡ ಅದು ತಿರುಗಿ ಅಲ್ಲಿಂದ ಮಾಯ ಆಗಿರ್ತದೆ. ತಿರುಗಿ इसीलिए ಎಲ್ಲಿರುತ್ತೆ ಅಂತ बाहर ನೋಡಿದ್ರೆ बाहर चेंज ಕಚಡದಲ್ಲಿ करने से ಇರುತ್ತೆ. कुछ फायदा नहीं है। ಅದರಿಂದ ಹೊರಗಿನ ಬದಲಾವಣೆ ಮಾಡೋದ್ರಿಂದ ಏನ್ ಪ್ರಯೋಜನ एक ಇಲ್ಲ. चर्च में क्या करते हैं, हर एक विश्वासी को आप सूट डाल के चर्च को आना बोला। ಒಂದು ಚರ್ಚ್ ಅಲ್ಲಿ ಏನ್ ಮಾಡಿದ್ರು, ಎಲ್ರು ಇನ್ಮೇಲೆ ಸೂಟ್ ಹಾಕೊಂಬನ್ರಿ ಅಂತ ಹೇಳ್ಬಿಟ್ರು. वो सभी आमीन क्रेडिट करके सूट डाल के चर्च को आए। ಎಲ್ರು ಸಾಲ ಮಾಡಿ ಸೂಟ್ ಹಾಕೊಂಬಂದ್ರು. बाद में देखो तो सभी लोग क्रेडिट में ही है। ಲಾಸ್ಟ್ ಅಲ್ಲಿ ನೋಡಿದ್ರೆ ಎಲ್ರಲ್ಲೂ ಸಾಲನೇ. अच्छा सूट डाल के टाई डाल के आराम चर्च में खड़ा हुआ है, घर में देखा तो पूरा खाने को पैसा नहीं है। ನೋಡಿದ್ರೆ ಸೂಟ್ ಹಾಕೊಂಡು ಟೈ ಹಾಕೊಂಡು ಚರ್ಚ್ ಅಲ್ಲಿ ನಿಂತಿದ್ದಾರೆ, ಮನೆಗಳಲ್ಲಿ ಊಟನೇ ಇಲ್ಲ. ऐश्वर्यवान लोग, ನೀವೆಲ್ಲರೂ ಐಶ್ವರ್ಯವಂತರು, आप लोग अजमेर है, ನೀವು ಶ್ರೀಮಂತರಿಂದ ಮೇಲೆ वो नहीं है। फर्स्ट ये चेंज होना ಆ ರೀತಿಯಾಗಿ ಚೇಂಜ್ ಮಾಡೋದಲ್ಲ, ಮೊದಲು ನಿಮ್ಮ ಮನಸ್ಸನ್ನ अंदर ಚೇಂಜ್ अंदर ಮಾಡಬೇಕು में। ಒಳಗೆ. इसलिए आपका प्रेयर में, आपका कन्फेशन में मैं ऐसा नहीं हूँ। ಆದ್ರಿಂದ ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಅರ್ಕೆ ಮಾಡುವಾಗ ನಾನು ಈ ರೀತಿಯಾಗಿರೋನಲ್ಲ. इसलिए आपको एक फोटो दिखाए ना, बिल्ली एक दर्पण को देखता है, सिंह को देखना। ಒಂದು ಫೋಟೋ, ಒಂದು ಪಿಕ್ಚರ್ ತೋರಿಸಿದ್ವಿ, ಏನಂತಂದ್ರೆ ಒಂದು ಬೆಕ್ಕು ಕನ್ನಡಿಯನ್ನ ನೋಡುತ್ತೆ, ಆದ್ರೆ ಕನ್ನಡಿಲಿ ತನ್ನ ಚಿತ್ರವನ್ನ ಸಿಂಹದ ಹಾಗೆ ನೋಡ್ತದೆ. इसीलिए आमीन चर्च क्या कर रहे हैं, आपको ಚರ್ಚ್ ಏನ್ ಮಾಡ್ತಾ ಇದೆ? कपड़ा बदली करना, हेयर स्टाइल बदली करना, सभी चेंज कर देगा। ಬಟ್ಟೆ ಚೇಂಜ್ ಮಾಡುತ್ತೆ, ಹೇರ್ ಸ್ಟೈಲ್ ಚೇಂಜ್ ಮಾಡುತ್ತೆ, ಎಲ್ಲವನ್ನೂ ಚೇಂಜ್ ಮಾಡ್ತದೆ. बट आपको मैं बोलने से आपका कैरेक्टर चेंज नहीं होगा। ಆದ್ರೆ ನಾವು ಹೇಳೋದ್ರಿಂದ ನಿಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗೋದಿಲ್ಲ. कल से मैं गुस्सा नहीं करूंगा, कल से मैं शांत में रहूंगा, कल से मैं ये सब भी आप प्रेयर करने से भी चेंज नहीं होगा। ನಾನ್ ನಾಳೆಯಿಂದ ಕೋಪ ಮಾಡಲ್ಲ, ನಾನ್ ನಾಳೆಯಿಂದ ಹಠ ಮಾಡಲ್ಲ, ಈ ರೀತಿ ಹೇಳೋದ್ರಿಂದ ಚೇಂಜ್ ಆಗೋದಿಲ್ಲ. क्योंकि वो इनबिल्ट है, वो अंदर है, ಅದು ಒಳಗಡೆ ಇರುವಂತ ಗುಣ, ಅದು बचपन से आया है माइंड में, ಅದು ಚಿಕ್ಕ ವಯಸ್ಸಿಂದ ಮೈಂಡ್ ಅಲ್ಲಿ तुरंत ಇರುವಂತದ್ದು, चेंज नहीं होगा। ಸಡನ್ ಆಗಿ ಚೇಂಜ್ ಆಗೋದಿಲ್ಲ. इसलिए परमेश्वर प्रोसेस में लेके जाए। ಆದ್ರಿಂದ ದೇವರು ಆ ಪ್ರಾಸೆಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. इसलिए प्रोसेस आपको रूपित कर रहा है, रूपित कर रहा है। ಆದ್ರಿಂದ ಒಂದು ಪ್ರಮಾಣದಲ್ಲಿ ನಾವು ಹೋಗುವಾಗ ಅದು ನಮ್ಮನ್ನ ಚೇಂಜ್ ಮಾಡ್ತಾ ಇರುತ್ತೆ, कैसा रूपित करेगा मालूम है? ಹೇಗೆ ನಮ್ಮನ್ನ ರೂಪಿಸ್ತದೆ, आप ऐसा ही हो जाएगा। ನೀವು ಅದೇ ರೀತಿಯಾಗಿ ಆಗ್ತೀರಿ. इसलिए आमीन परमेश्वर का मार्ग आपको मालूम होना, ದೇವರ ಮಾರ್ಗ ನಿಮಗೆ ತಿಳಿಬೇಕು. आप परमेश्वर आपका अंदर काम कर रहा है। ದೇವರು ನಿಮ್ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ. इसलिए अंडे को ऐसे छोड़ दिया तो अंदर से जीवन आता है ना, बाहर आते ही जीवन बाहर आएगा। ನೋಡಿ, ಮೊಟ್ಟೆಯನ್ನ ನೀವು ಹಾಗೆ ಬಿಟ್ರೆ ಒಳಗಡೆ ಅದು ಜೀವ ಇರೋದ್ರಿಂದ ಅದು ಒಳಗಡೆಯಿಂದ ಒಡ್ಕೊಂಡು ಹೊರಗಡೆ ಜೀವವಾಗಿ थोड़ा ऊपर ಬರ್ತದೆ. से मारो, ಆದ್ರೆ ಅದನ್ನ ಹೊರಗಡೆಯಿಂದ ನೀವು ಒಡೆಯೋದಾದ್ರೆ फट चले जाते। ಅದು ಒಡೆದೋಗ್ತದೆ. इसलिए इधर से स्टार्ट होता है, ಅದರಿಂದ ಒಳಗಡೆಯಿಂದ ಆರಂಭ ಆಗ್ತದೆ, इधर से ಯಾವತ್ತೂನು. स्टार्ट होता है, ಒಳಗಿಂದ ಆರಂಭ ಆಗ್ತದೆ. आपको वो प्रोसेस में लेके जाएगा। ಆ ಪ್ರಮಾಣದಲ್ಲಿ, ಆ ಪ್ರಾಸೆಸ್ ಅಲ್ಲಿ ದೇವ್ರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. इसलिए आमीन आशीर्वाद आपको देता है, ಆಶೀರ್ವಾದವನ್ನ ದೇವ್ರು ಕೊಡ್ತಾರೆ. उससे आप बदली होते जाना, ಅದ್ರಲ್ಲಿ ನೀವು ಚೇಂಜ್ ಆಗ್ತಾ ಹೋಗ್ಬೇಕು. मेंटालिटी चेंज होना, ನಿಮ್ಮ ಮನಸ್ಥಿತಿನ बाद में ಬದಲಾಯಿಸ್ಕೋಬೇಕಾಗ್ತದೆ. कैरेक्टर्स हो जाता है। ಅದು ನಿಮ್ಮ ಗುಣವಾಗಿ ಮಾರ್ಪಡ್ತದೆ. जब क्रिकेट सीखना चाहते हो, ಇವಾಗ ಕ್ರಿಕೆಟ್ ಕಲಿಯಕ್ ಹೋಗ್ತೀರಿ, किसको बुलाए तो आपको अच्छा सिखाएगा। ಯಾರನ್ನ ಕರೆದ್ರೆ ನೀವು ಚೆನ್ನಾಗಿ ಕಲಿತೀರಿ. आपको कौन कोच होना चाहते हो? ಯಾರು ನಿಮ್ಗೆ ಕೋಚ್ ಆಗಿರ್ಬೇಕು? ठीक है, विराट कोहली को बुलाते हो, ಇವಾಗ ನೀವು ವಿರಾಟ್ ಕೊಹ್ಲಿ बट वो ಕರಿತೀರಿ, नहीं आता है। ಅವ್ರು ಬರೋದಿಲ್ಲ. आप बोलते हो 5 crores देता हूँ आपको,
ನೀವ್ ಹೇಳ್ತೀರಾ 5 ಕೋಟಿ ಕೊಡ್ತೀನಿ, 1 month 5 crores में आपको देता ಒಂದು ತಿಂಗಳಿಗೆ 5 ಕೋಟಿ हूं। तो ಕೊಡ್ತೀನಿ, नहीं आता है, ಅವ್ರು ಬರೋದಿಲ್ಲ. बट मेरे को थोड़ा बैटिंग सिखाओ। ನನಗೆ ಸ್ವಲ್ಪ ಕಲ್ಸ್ಕೊಡಿ ಬ್ಯಾಟ್ ಮಾಡೋದು. वो आ गया, कल्पना करो, वो नहीं आएगा बट आ गया, ऐसे सोचो। ಕಲ್ಪನೆ ಮಾಡಿ ಈ ತರ ಹೇಳಿದ್ರೆ ಅವ್ರು ಬಂದ್ಬಿಟ್ರು. अभी आपको सिखा रहा है क्रिकेट, ಈಗ ಕಲ್ಸ್ಕೊಡ್ತಾ ಇದಾರೆ. कैसे सिखाएगा? ಅವ್ರು ಹೆಂಗ್ ಕಲಿಸ್ತಾರೆ? आपका माइंड में बैट उल्टा पलटा कैसा पकड़ते हो? ನೀವು ಬ್ಯಾಟ್ ನ ಹೆಂಗೋ ಇಟ್ಕೊಂಡಿರ್ತೀರಿ. वो आपको बैट को उल्टा पकड़ के सिखाए तो भी आप सुनते हो। ಅವರು ಹಂಗಲ್ಲ, ಮೊದ್ಲು ಈ ತರ ಉಲ್ಟಾದಲ್ಲಿ ಹೊಡಿಯೋದ್ ಕಲಿ ಅಂತ ಹೇಳಿದ್ರು ಕೂಡ ನೀವು ಅದನ್ನ ಕಲಿತೀರಿ. बैट को ऐसा पकड़ना, ಬ್ಯಾಟ್ ನ ಹಿಂಗ್ ಇಟ್ಕೋಬೇಕು, ऐसा पकड़ो बोलता है। ಅವ್ರು ಹೇಳ್ತಾರೆ ಹಿಂದೆ आप ಇಟ್ಕೋತ. सुनते हो क्यों? ನೀವು ಕೇಳ್ತೀರಿ, टोंका दिया। ಯಾಕಂದ್ರೆ ನೀವು ಕೊಟ್ಟಿದ್ದೀರಿ. ओ हमें ये क्या सीक्रेट, हमको मालूम ही नहीं है। ओ, ऐसे हौदा? बैट पकड़ना, पकड़ेगा आप। ಓ ಹಿಂಗ್ ಇಟ್ಕೋಬೇಕಾ, ಹಿಂಗೆ ಇಟ್ಕೊಳ್ತೀರಿ, ಯಾಕಂದ್ರೆ ನೀವ್ ಅಲ್ರಿ ಸೀಕ್ರೆಟ್ ಗೊತ್ತಿಲ್ಲ. अंडरस्टैंड हो रहा है? आप एक बैट्समैन, अच्छा बैट्समैन होना तो ನೀವ್ ಒಳ್ಳೆ ಬ್ಯಾಟ್ಮನ್ ಬೇಕಂದ್ರೆ अच्छा बैट्समैन का शब्द सुनना, ನೀವ್ ಒಳ್ಳೆ ಬ್ಯಾಟ್ಸ್ಮನ್ ಶಬ್ದವನ್ನ ನೀವ್ ಕೇಳ್ಬೇಕು. क्योंकि आप कीमती दिया, ಯಾಕಂದ್ರೆ ನೀವು ಅವ್ರಿಗೆ ವ್ಯಾಲ್ಯೂ पैसा ಮಾಡಿದ್ದೀರಿ, दिया। ಹಣವನ್ನ ಕೊಟ್ಟಿದ್ದೀರಿ. वैसा ही परमेश्वर ಹಾಗೇನೆ ದೇವ್ರು ಕೂಡ मेरे को और आपको सिखाने के लिए ನಮಗೆ ಕಲಿಸುವುದಕ್ಕಾಗಿನೇ क्रूस में उसका खून ಶಿಲುಬೆಯಲ್ಲಿ ಅವರ देकर ರಕ್ತವನ್ನ पवित्र ಕೊಟ್ಟು आत्मा दिया है। ಪವಿತ್ರಾತ್ಮವನ್ನ ಕೊಟ್ಟಿದ್ದಾರೆ. पवित्र आत्मा अच्छा कोच है, ಪವಿತ್ರಾತ್ಮ ನಮಗೆ ಒಳ್ಳೆ ಕೋಚ್ शिक्षा ಆಗಿದ್ದಾರೆ, देगा, ಶಿಕ್ಷೆ ಕೊಡ್ತಾರೆ, अंदर चेंज करेगा, ಒಳಗಡೆ ನಮ್ಮನ್ನ वो ಬದಲಾಯಿಸ್ತಾರೆ, अंदर आके ಅವರು ಒಳಗಡೆ आपका ಬಂದು मेंटालिटी चेंज ನಿಮ್ಮ करेगा, ಮೆಂಟಾಲಿಟಿನ ಚೇಂಜ್ फोर्स ಮಾಡ್ತಾರೆ, करेगा, ಫೋರ್ಸ್ वो ಮಾಡ್ತಾರೆ, करो ये करो। ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳ್ತಾರೆ. बहुत लोग मिस कर रहा है, ಆದ್ರೆ ಅನೇಕರು ಮಿಸ್ ಮಾಡ್ಕೊಂಡ್ರು, बहुत लोग मिस कर रहा है, ಅನೇಕರು ಮಿಸ್ ಮಾಡ್ಕೊಂಡ್ರು. कोच का बात नहीं सुन रहे, ಕೋಚಿನ ಮಾತು ಕೇಳೋದಿಲ್ಲ, बट वो लोग कोच को ही शिक्षा दे रहे हैं। ಆದ್ರೆ ಅವರೇನೆ ಕೋಚ್ಗೆ ಶಿಕ್ಷಣ इसीलिए ಬೋಧಿಸ್ತಾ ಇರ್ತಾರೆ. क्रिश्चियनिटी में फर्स्ट स्टेप ही देना है। ಕ್ರಿಸ್ತ ಜೀವಿತದಲ್ಲಿ ಮೊದಲನೇ ಹೆಜ್ಜೆನೆ ಕೊಡೋದು. आबेल और काइन के बीच में आशीष नहीं हुआ कि किधर परमेश्वर टेस्ट किया, टेस्ट किधर से आया, देने से ही स्टार्ट हुआ। ಅಬೆಲ್ ಮತ್ತೆ ಕಾಯನ್ ಮಧ್ಯೆ ಏನ್ ಬಂತು, ಟೆಸ್ಟ್ ಮಾಡಿದ್ರು. ಹೆಂಗ್ ಟೆಸ್ಟ್ ಮಾಡಿದ್ರು? ಕೊಡೋದ್ರಲ್ಲೇನೆ ಮೊದಲನೇ कितना ಪರೀಕ್ಷೆ. साल विश्वासी लोग चर्च को देते हैं, दशम भाग देने को हृदय नहीं, तो कैसा वो लोग आमीन परमेश्वर के लिए बड़ा बड़ा काम करेगा। ಎಷ್ಟೋ ವರ್ಷ ಚರ್ಚಿಗೆ ಹೋಗ್ತಾ ಇರ್ತಾರೆ, ತೈದ್ ಕೊಡೋದಕ್ಕೆ First ಮನಸ್ಸಿಲ್ಲ ಅಂದ್ರೆ ಹೇಗೆ ಅವ್ರು ಉದ್ಧಾರ ಆಗ್ತಾರೆ? स्टेप में, इसीलिए सभी को इधर शिक्षा देने को मैं नहीं देता हूँ। ಅದರಿಂದ ಎಲ್ರಿಗೂ ಈ ಶಿಕ್ಷಣವನ್ನ ನಾವು ಕೊಡೋದಕ್ಕೆ ಆಗೋದಿಲ್ಲ. रोशनी आ रहा है, गाना गाता है बहुत, वो अच्छा मैसेज देता है, मैं नहीं देता हूँ। मैं बोलता हूँ इधर अच्छा बहुत गाना गाता है, नए नए उन लोग से विश्वासी बहुत बड़ा है, मालूम है? ಅದರಿಂದ ಚೆನ್ನಾಗಿ ಹಾಡನ್ನ ಆಡ್ತಾರೆ, ಚೆನ್ನಾಗಿ ಮೆಸೇಜ್ विश्वासी ಕೊಡ್ತಾರೆ लोग ಅಂತ बड़ा है। ಹೇಳಿ ಅವ್ರು ನೋಡಿ ನೀವು ಮರಳಾಗ್ಬೇಡಿ. ಅವ್ರಿಗಿಂತ ಒಂದು ಸಾಧಾರಣ ವಿಶ್ವಾಸಿ ಆಡಕ್ ಬಂದಿಲ್ಲ ಅಂದ್ರು, ಪ್ರಸಂಗ ಮಾಡಕ್ ಬಂದಿಲ್ಲ ಅಂದ್ರು ಅವ್ರು ದೊಡ್ಡವ್ರು. पार्ट ಯಾಕಂದ್ರೆ टाइम सेवा करने वाला 10 रुपए नहीं निकलता है, हाँ? ಈ ಪಾರ್ಟ್ ಟೈಮ್ ಸೇವೆ ಮಾಡ್ತಾರಲ್ಲ, ಅವ್ರು ಒಂದ್ 10 ರೂಪಾಯಿ ಕೂಡ ದೇವ್ರಿಗೆ ಕೊಡೋದಿಲ್ಲ. But हमारे चर्च में ऐसा नहीं, बट मैं बोल रहा हूँ, बट विश्वासी फट 100 रुपए दे देते। ಆದ್ರೆ ವಿಶ್ವಾಸಿಗಳು ಹಾಗೇನೆ 100 ರೂಪಾಯಿ ಹಾಕ್ಬಿಡ್ತಾರೆ. ये लोग उसको कैसे शिक्षा दे सकता है? ನೋಡಿ, ಕೊಡದೆ ಇರೋನು ಹೇಗೆ ಅವರಿಗೆ ದೇವ್ರ ಜ್ಞಾನವನ್ನ रोशनी आ रहा ಬೋಧಿಸಕ್ಕಾಗ್ತದೆ? है, सुनने वाला क्या सोचेगा, यही नहीं दे रहे, मैं क्यों उसे सुनना? ಕೇಳೋರು ಏನ್ ನೆನೆಸ್ತಾರೆ? आप अच्छा बुद्धि है तो। ಇವ್ರೇ ಕೊಡೋದಿಲ್ಲ, ಇವ್ರ ಮಾತ್ ನಾವ್ ಹೆಂಗ್ ಕೇಳೋದಂತ ನಿಮ್ಗೆ ಒಳ್ಳೆ ಬುದ್ಧಿ ಇರೋದಾದ್ರೆ ನೀವು मैं ಥಿಂಕ್ चर्च ಮಾಡ್ತೀರಿ. को जाके नहीं सीखा, मैं जवानी में बोल रहा हूँ, जिम जा रहा था, फर्स्ट उसको वो कैसा है फर्स्ट देखा, ನಾನ್ ಚರ್ಚ್ ಅಲ್ಲಿ ಕಲ್ತಿಲ್ಲ, ಇನ್ನ ಯೌವನಸ್ಥನಾಗಿ ಹೊರಗಿನ ಲೋಕದಲ್ಲಿ ಕಲ್ತೆ. ಜಿಮ್ಗೆ ಹೋಗುವಾಗ फर्स्ट एक्सरसाइज ಅವನೇ करो, ಇಲ್ಲ, बाद में ಇವನೇ ये करो, मैं ಕಲಿಸ್ತಾನೆ. देखता हूँ, मैं नहीं सुनता हूँ, ಅವನು ಹೇಳ್ತಾನೆ, ನಾನ್ ಕೇಳೋದಿಲ್ಲ, मैं नहीं सुनता हूँ। ನಾನ್ ಕೇಳೋದಿಲ್ಲ. फर्स्ट ऐसा एक्सरसाइज करना, बाद में ये उठाना, बाद में वो करना, बाद में ये मशीन जाना बोलता है ना, थैंक यू, बट वो मैं नहीं करता हूँ। ಅದನ್ನ ನಾನ್ ಮಾಡ್ಲಿಲ್ಲ. देखता हूँ वो बॉडी बिल्डर क्या कर रहे हैं, बस उसके पीछे जाएंगे, ಫಸ್ಟ್ ಬಾಡಿ ಬಿಲ್ಡರ್ ಆಗಿರೋರು ನೋಡ್ತೀನಿ, ಅವ್ರು ಏನ್ क्योंकि ಮಾಡ್ತಾರೆ वो मेहनत किया। ಯಾಕಂದ್ರೆ ಅದಕ್ಕೆ ಪ್ರಯತ್ನ मैं ಮಾಡಿದ್ದಾನೆ. पूछता हूँ, ನಾನ್ ಕೇಳ್ತೀನಿ, कैसा आपको आर्म्स इतना अच्छा है, ಹೇಗೆ ನಿನ್ನ ಕೈಯಲ್ಲಿ ಆರ್ಮ್ಸ್ ಬಂದಿದೆ, मेरे को सीक्रेट सिखाओ। ನನಗೆ ಕಲಿಸ್ಕೊಡು वो ಸೀಕ್ರೆಟ್. ऐसे सा बोलता है। ಅವ್ರು ಹೇಳ್ತಾರೆ ಹಿಂಗ್ ಹಿಂಗ್ ಮಾಡ್ಬೇಕು, ಹಿಂಗ್ ಹಿಂಗ್ ಮಾಡ್ಬೇಕಂತ. रोशनी आ रहा है, रोशनी आ रहा है, हालेलुया। ये रोशनी विश्वासी को नहीं आ रहा है आज, आमेन। इसलिए भाषण देने वाला सभी लोग हैं। ಅದರಿಂದ ಭಾಷಣ ಮಾಡೋದು ಬೇಕಾದಷ್ಟು ಜನ ಸಿಗ್ತಾರೆ. 10-15 years चर्च को जा रहा है, पास्टर का बच्चा लोग दायित्व नहीं दे रहा है आज। 10-15 ವರ್ಷದಿಂದ ಹೋಗ್ತಾ ಇರ್ತಾರೆ, ಆದ್ರೆ ऐसा आदमी हमको नहीं चाहिए। ಸೇವಕರು ಮಕ್ಕಳು ಕೂಡ ದಶಮ ಭಾಗ हमारा ಕೊಡೋದಿಲ್ಲ. चर्च में है तो फर्स्ट रूल्स वही है। ನಮ್ಮ ಸಭೆಯಲ್ಲಿ ಬಂದ್ರಂಗೆ ಮೊದಲನೇ सेवा ಪ್ರಮಾಣ करना ಅದನ್ನೇ. चाहता हूं, आपके साथ मिलना, फर्स्ट देने में फेथफुल नहीं तो सेवा नहीं बढ़ेगा।
ಸೇವೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಮೊದ್ಲು ಕೊಡದೇ ಇಲ್ಲ ಅಂತಂದ್ರೆ ಅವ್ರ ಸೇವೆ ಹೆಂಗ್ ये ಮಾಡಕ್ಕಾಗುತ್ತೆ? वो नहीं दिया तो आदमी आके पैसा नहीं तो सेवा बंद करके भागेगा। ದೇವ್ರು ಅವ್ರಿಗೆ ಹಣವನ್ನ ಕೊಟ್ಟಿಲ್ಲ ಅಂದ್ರೆ ಜನ ಬಂದ್ರು ಕೂಡ ಸೇವೆ ಮಾಡೋದಕ್ಕೆ ಫೈನಾನ್ಸ್ ಇಲ್ಲ ಅಂತಂದ್ರೆ बाइबल में बोल रहा ಮುಚ್ಚೋಗ್ತದೆ. है छोटे में फेथफुल नहीं तो बड़ा कैसा देगा। ಬೈಬಲ್ ಹೇಳ್ತದೆ ಚಿಕ್ಕದ್ರಲ್ಲೇ ನಂಬಿಕಸ್ಥನಾಗಿಲ್ಲ ಅಂದ್ರೆ ದೊಡ್ಡದ್ ಹೆಂಗ್ ಕೊಡ್ತಾರೆ? इसीलिए हमारे चर्च में इधर बजाने वाला पार्टी मिनिस्ट्री कर सब लोग तो इसमें फेथफुल होना। ಅದ್ರಿಂದ ಇಲ್ಲಿ ನಮ್ಮ ಸಭೆಯಲ್ಲಿ ಮ್ಯೂಸಿಕ್ ಮಾಡೋರಾಗ್ಲಿ ಅಥವಾ ಜೊತೆಲಿ ಪಾರ್ಟ್ನರ್ ಆಗಿರೋರಾಗ್ಲಿ ಕೆಲಸ ಮಾಡೋರಾಗ್ಲಿ ತೈತನ ಕೊಡ್ಬೇಕು. कोई भी नहीं बजा, टैम्बरिन बजाने को मेरे को मालूम है, टैम्बरिन बजा के चर्च को बढ़ाने को परमिशन अनुग्रह दिया। ಆ ರೀತಿಯಾಗಿ ಮಾಡೋದಿಲ್ಲ. अच्छा हमें ड्रम्स चाहिए, अच्छा पैड बजा के, हमको नहीं चाहिए, टैम्बरिन है आराम से बजा के सेवा बढ़ेगा। ಆದ್ರಿಂದ ನಾನು ಅದಕ್ಕೆ ಆ ರೂಲ್ಸ್ ಗೆ ನಾನು ಬರೋದಿಲ್ಲ ಅಂತಂದ್ರೆ ಟ್ಯಾಮ್ರಿಂಗ್ ಇಟ್ಕೊಂಡು ಕೂಡ ನಾವು ಮಾಡ್ಬೋದು. क्योंकि ये सभी हम लाइफ में लेना, ಇದನ್ನ ನಮ್ಮ ಜೀವಿತದಲ್ಲಿ ನಾವು ಕಲಿಬೇಕು. हम फटाफट धोखा हो जाता है। ನಾವು ಆಗಾಗ ವಂಚಿಸಲ್ಪಡ್ತೇವೆ. ये सभी बोल के नहीं आना, हृदय से आना, हृदय से आना, ಹೇಳಿ ಬರೋದಲ್ಲ. कृतज्ञता हृदय नहीं आज बहुत लोग। ದೇವರಿಗೆ ಕೊಡ್ಬೇಕನ್ನೋದು ಹೃದಯದ ಆಳದಿಂದ ಬರ್ಬೇಕು. ಅನೇಕರಿಗೆ ಕೃತಜ್ಞತೆ ಹೃದಯನೇ ಇಲ್ಲ. एक टाइम आई मीन ये रोमन्स का क्या अलेक्जेंडर आई मीन वो घोड़े में जा रहा था, ಅಲೆಕ್ಸಾಂಡರ್ ಒಂದು ಸರಿ ಕುದುರೆ ಮೇಲೆ ಹೋಗ್ತಾ ಇದ್ರು. सडनली एक भिक्षुक आके भिक्षा मांगा, ಭಿಕ್ಷುಕ ಬಂದು ಭಿಕ್ಷೆ ಕೇಳ್ತಾನೆ. साथ में आई मीन वो ट्रेजर रहता है ना, ಜೊತೆಯಲ್ಲಿ ಒಬ್ಬ ಟ್ರೆಜರ್ ಇರ್ತಾರೆ, वो भी घोड़े में बैठा है, ಅವರು ಕೂಡ ಒಂದು ಕುದುರೆಯಲ್ಲಿ उसका ಕೂತಿದ್ರು. बैग से इतना गोल्ड काइन लेके उसका हाथ में दे दिया। ಅವರ ಬ್ಯಾಗ್ ಇಂದ ಒಂದು ಇಡೀ ಗೋಲ್ಡ್ ಕಾಯಿನ್ ತೆಗೆದು ಆ ಭಿಕ್ಷುಕನಿಗೆ ಕೊಟ್ರು. आई मीन वो ट्रेजर बोला, ಆಗ ಟ್ರೆಜರರ್ ಹೇಳ್ತಾರೆ, भिक्षुक को एक गोल्ड काइन दिया तो लाइफ सेटल हो जाता। ಆ ಭಿಕ್ಷುಕನಿಗೆ ಯಾಕೆ ಒಂದು ಕೊಟ್ಟಿದ್ರೆ ಸಾಕಾಗ್ತಾ ಇತ್ತು ಅಂತ. वो बोला, ಆಗ ಅಲೆಕ್ಸಾಂಡರ್ ಹೇಳ್ತಾರೆ, उसको देख के नहीं दिया, मेरा कैरेक्टर ऐसा है। ಆದ್ರಿಂದ ಅಲೆಕ್ಸಾಂಡರ್ ಹೇಳ್ತಾನೆ, रोशनी आ रही कि मालूम, ನಾನು ಅವನ ವ್ಯಾಲ್ಯೂಗೆ ಕೊಡ್ಲಿಲ್ಲ, ನನ್ನ ವ್ಯಾಲ್ಯೂಗೆ ತಕ್ಕ ಹಾಗೆ ಕೊಟ್ಟೆ ಅಂತ ಹೇಳಿ. मैं ऐसा हूँ ನಾನು ಈ ರೀತಿಯಾಗಿದ್ದೇನೆ, इसीलिए मैं दिया, ಆದ್ರಿಂದಾನೇ ಕೊಡ್ತೇನೆ. उसको देख के मैं नहीं दिया, ಅವನ ವ್ಯಾಲ್ಯೂಗೆ ತಕ್ಕ ಹಾಗೆ ನಾನು ಕೊಡ್ಲಿಲ್ಲ. मैं ऐसा हूँ ನಾನು इसीलिए अलेक्जेंडर किंग। ನಾನು ನನ್ನ ಕ್ಯಾರೆಕ್ಟರ್ ಉಳ್ಳವನು, ಅದ್ರಿಂದಾನೇ ಕೊಡ್ತೇನೆ ಅಂತ ಅಂದ. ಅದ್ರಿಂದ ಅವನು ಕಿಂಗ್ ಆಗಿದ್ದ. क्यों वो ट्रेजर में है, ಯಾಕೆ ಅವನಿನ कैलकुलेशन माइंड है, ಅವನಿಗೆ ಬರೀ कैलकुलेशन माइंड ट्रेजरी है। ಕ್ಯಾಲ್ಕುಲೇಷನ್ ಮೈಂಡ್ ಇರೋರು ಟ್ರೆಜರ್. अंदर काम हो रहा है भाई, ಒಳಗಡೆ ಕೆಲಸ ಆಗ್ತಾ ಇದೆ, इनबिल्ट हो रहा है, ಇನ್ ಬಿಲ್ಡ್ ಆಗ್ತಾ ಇದೆ. इसलिए आपको ही मैं चॉइस देता हूँ। ನಿಮಗೆ ಒಂದು ಅವಕಾಶ ಕೊಡ್ತಾನೆ. आप राजा होना चाहते हो, अजमेर होना चाहते हो, ನೀವು ರಾಜರಾಗ್ಲಿಕ್ಕೆ ಇಷ್ಟಪಡ್ತೀರಾ ಇಲ್ಲ ಶ್ರೀಮಂತರಾಗ್ಲಿಕ್ಕೆ अजमेर होना चाहते ಇಷ್ಟಪಡ್ತೀರಾ? हो, परमेश्वर को भूल जाओ, दुनिया में एक बहुत प्रमाण है, उसको फॉलो करो, अजमेर हो जाएगा। ಬರೀ ಶ್ರೀಮಂತರಾಗ್ಬೇಕಂತಂದ್ರೆ ನಿಮ್ಗೆ ಏನ್ ದೇವ್ರು ಬೇಕಾಗಿಲ್ಲ. ಲೋಕದಲ್ಲಿ ದೇವ್ರ ಪ್ರಮಾಣ ಇಟ್ಟಿದ್ರ, ಆ ಪ್ರಮಾಣ ಕೈಗೊಂಡ್ರೆ ಸಾಕು, ನೀವು ಶ್ರೀಮಂತರಾಗ್ತೀರಿ. बहुत लोग गरीब, आई मीन अजमेर लोग गरीब होके रोड में आया है, ಅನೇಕ ಶ್ರೀಮಂತರು ಬಡವರಾಗಿ ದರಿದ್ರರಾಗಿ ಬೀದಿಗೆ ಬಂದಿದ್ದಾರೆ. बट राजा कभी भी खाली हो तो भी वो राजा ही है, ಆದ್ರೆ ರಾಜ ಯಾವತ್ತೂ ಖಾಲಿ ಆದ್ರೂ ಕೂಡ ಅವ್ನ ರಾಜನೇ. क्योंकि उसका मेंटालिटी में ऐसा ಯಾಕಂದ್ರೆ ಅವನ ಮೈಂಡ್ ಎಲ್ಲ ಆ ರೀತಿಯಾಗಿರ್ತಾನೆ. इसलिए राजा लोग को आई मीन परिवार को ही मार डाल देता है। क्यों मालूम है, खून है ना, फिर से उठेगा वो। ರಾಜರ ಕಾಲದಲ್ಲಿ ರಾಜರ ಸಂತತಿಲಿ ಒಂದ್ ಮಗು ಕೂಡ ಬಿಡ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಅವನ ಬಿಟ್ರೆ ಅವನ ಮೈಯಲ್ಲಿ ರಾಜರ ರಕ್ತ ಹರಿತಿರೋದ್ರಿಂದ ಅವನು ಎದ್ದು ನಾಳೆ ಬಂದು ನಮ್ಮನ್ನ ನಶಿಸ್ತಾನೆ ಅಂತ ಹೇಳಿ ಅವನ ಇಡೀ ಸಂತತಿಯನ್ನ ಸರ್ವನಾಶ ಮಾಡ್ತಾ ಇದ್ರು. ऐसा रूपित कर रहा है चर्च, मालूम है, ನಿಮ್ಮನ್ನ ಸಭೆ ಹೆಂಗ್ ರೂಪಿಸ್ತಾ ಇದೆ एक ಗೊತ್ತಾ? दिन होगा आप कभी भी दरिद्र में नहीं आएगा। ಒಂದ್ ದಿನ ಬರ್ತದೆ ನೀವು ಯಾವತ್ತೂ ऐसा रूपित कर रहा है। ಆಗೋದಿಲ್ಲ. ಹಾಗೆ ನಿಮ್ಮನ್ನ ತಯಾರು ಮಾಡ್ತಾ शैतान ಇದೆ. इसलिए संदेश को बहुत अगेंस्ट करता है, ಅದರಿಂದ ಸೈತಾನ್ ಈ ಸಂದೇಶವನ್ನ ಬಹಳ ಎಗನೆಸ್ಟ್ ಮಾಡ್ತಾನೆ. भिखारी में रखना चाहता है, ಭಿಕಾರಿಗಳಾಗಿ ಇಡೋದಕ್ಕೆ राजा ಇಷ್ಟಪಡ್ತಾನೆ. होना, ರಾಜರಾಗ್ಬೇಕು, रानी हो जाना, ರಾಣಿಯರಾಗ್ಬೇಕು, कैरेक्टर्स में, ಕ್ಯಾರೆಕ್ಟರ್ ಅಲ್ಲಿ, मेंटालिटी में, ಮೆಂಟಾಲಿಟಿಲಿ. मनी माइंडेड है, पीपल माइंडेड। ಯಾವತ್ತು ಹಣದ मेरे ಮೆಂಟಾಲಿಟಿ को ಅಲ್ಲ. ज्यादा ब्लेस कर लॉर्ड, मैं आपका सुसमाचार के लिए बहुत मैं दूंगा, मेरे द्वारा बहुत आत्मा आदाय होना। ನನ್ನನ್ನ ಬಹಳವಾಗಿ ಆಶೀರ್ವದಿಸಿ ದೇವರೇ, ನನ್ನ ಮುಖಾಂತರ ಅನೇಕ ಆತ್ಮಗಳಿಗೆ ಆದಾಯ ಆಗಿ ಅನೇಕ ಆತ್ಮಗಳಿಗಾಗಿ ನಾನು ವ್ಯಯ ಮಾಡ್ತೀನಿ ಅಂತ ಆಸೆ पर ಪಡ್ರಿ. मैं प्रार्थना कर रहा हूँ परमेश्वर के, मेरे को ऐसे मैं उठा अजमेर हो गया, ऐसा नहीं होता है। ಪ್ರಾರ್ಥನೆ ಮಾಡದೆ ದೇವ್ರ ಪ್ರತ್ಯಕ್ಷ ಆಗಿ ಮುಟ್ಟಿದ ತಕ್ಷಣ ನಾನು ಶ್ರೀಮಂತನ ಆಗೋಕ್ ಸಾಧ್ಯ ಇಲ್ಲ. जेनरोसिटी बनाएगा, ಧಾರಾಳ ಗುಣವನ್ನ ಬೆಳೆಸ್ತಾರೆ. 1000 रुपीज में 10 रुपीज अभी दे रहे हो, एक दिन आता है सैलरी देगा, ऐसा माइंड आना। ಈಗ 1000 ರೂಪಾಯಿ 100 ರೂಪಾಯಿ 10,000 आया, 1000 रुपीज 9,000, हम एक कितना दिन ऐसा रहेगा, कब राजा रानी होगा? ಯಾವಾಗ ನಾವು ರಾಜರು ರಾಣಿರು ಆಗೋದು? ಯಾರಾಗಿದ್ದೀರಿ? कौन है? ಯಾರಾಗಿದ್ದೀರಿ? कौन है आप लोग? ಯಾರಾಗಿದ್ದೀರಿ? आपको क्या करना?
राजा चोरी नहीं करेगा, ರಾಜನು ಕಳ್ತನ ಮಾಡೋದಿಲ್ಲ, राजा झगड़ा नहीं करेगा, ರಾಜ ಜಗಳ ಮಾಡೋದಿಲ್ಲ, राजा गुनगुन नहीं ಗುನ್ಗುಟ್ಟೋದಿಲ್ಲ, रानी जलन नहीं होगा। ರಾಣಿಗೆ ಹೊಟ್ಟೆ ಕಿಚ್ಚಿಲ್ಲ। अभी हम क्या ना वो बोरा डाल के ऐसे डाल दे, वो रानी नहीं है। थोड़ा टाइम लगता है, एस्तर को रानी बनाने के लिए टाइम लगा, 1 ईयर लगा बॉडी शेप को चेंज करने के लिए। ಎಸ್ತರ್ ರಾಣಿಯನ್ನ ಅವಳ ಕ್ಯಾರೆಕ್ಟರ್ ಅವಳ ಬದಲಾಯಿಸೋದಕ್ಕೆ 1 ವರ್ಷ ಹಿಡಿತದೆ। इसलिए किंग मेंटालिटी हमको चाहिए, ಅದರಿಂದ ಕಿಂಗ್ ಮೆಂಟಾಲಿಟಿ ಬೇಕು। राजा में ನಾನ್ ರಾಜ, आज कुछ भी नहीं है, ನನ್ನ ಹತ್ರ ಏನಿಲ್ಲ ಇವತ್ತು, मेरा एंड राजा ಆದ್ರೆ ನನ್ನ ಅಂತ್ಯ ನಾನು ರಾಜನಾಗಿರ್ತೇನೆ। मैं मनी माइंड नहीं हूँ, ನಾನ್ ಮನಿ ಮೈಂಡ್ ಅಲ್ಲ, सोल माइंड, ನಾನ್ ಸೋಲ್ ಮೈಂಡ್, आत्मा आदाय का ಆತ್ಮ ಆದಾಯ ಮಾಡುವಂತ ಮೈಂಡ್ मेरा ಇದೆ। एंड ನನ್ನ ಅಂತ್ಯ देने का व्यक्ति हूँ, ಕೊಡುವಂತ ವ್ಯಕ್ತಿಯಾಗಿ मेरा राजा ನನ್ನ ರಾಜ यीशु को दिया, ಯೇಸುವನ್ನೇ ಕೊಟ್ಟರು, देने वाला मेरा परमेश्वर, ಕೊಡುವ ದೇವರು ನನ್ನ मैं उसका ದೇವರು, बेटा हूँ, ನಾನು ಆತನ मैं भी ಮಗಳು देने का ಮಗನು, व्यक्ति हूँ। ನಾನು ಕೊಡುವವಳಾಗಿದ್ದೇನೆ। यीशु मसीह का नाम में ಯೇಸುವಿನ ನಾಮದಲ್ಲಿ ऐसे थॉट्स आपको बढ़ने दो, ಅಂತ ಆಲೋಚನೆ ನಿಮ್ಮಲ್ಲಿ ಬೆಳೀಲಿ, थॉट्स बढ़ने दो, ಆ ಆಲೋಚನೆ ನಿಮ್ಮಲ್ಲಿ फाइनेंस ಬೆಳೀಲಿ, कनेक्ट हो जाएगा, ಫೈನಾನ್ಸ್ ಕನೆಕ್ಟ್ ಆಗ್ತದೆ, फाइनेंस ढूंढ रहा है, ಫೈನಾನ್ಸ್ ಹುಡುಕ್ತಾ ಇದೆ, राजा को आके मिलेगा, ರಾಜರನ್ನ ಹೋಗಿ वो ಸಂಧಿಸೋಣ। राजा को ही ढूंढ रहा है पैसा, ಹಣವು ರಾಜರನ್ನ अजमेर ಹುಡುಕ್ತಾ आदमी ಇದೆ, को नहीं ढूंढ रहा है, ಶ್ರೀಮಂತರನ್ನಲ್ಲ। क्योंकि अजमेर लोग कंजूस लोग हैं, ಯಾಕಂದ್ರೆ ಶ್ರೀಮಂತರು ಬಂದು बट राजा ಕಂಜೂಸ್ लोग ही ಆಗಿರ್ತಾರೆ, देने का व्यक्ति ಆದ್ರೆ लोग हैं। ರಾಜರು इसलिए ಕೊಡುವಂತರಾಗಿದ್ದಾರೆ। मनी फॉर ए पर्पस, ಹಣವು ಒಂದು ಉದ್ದೇಶಕ್ಕಾಗಿ ಬರ್ತದೆ, पैसा एक उद्देश्य के लिए आ रहा है, ಒಂದು वो ಉದ್ದೇಶಕ್ಕಾಗಿ ठीक से ಬರ್ತಾ राजा ಇದೆ, के हाथ में आएगा, ರಾಜನ ಕೈಲಿ ಬರ್ತದೆ, आपके हाथ में ही ಅದು आएगा, ನಿಮ್ಮ ಕೈಲಿ आपके ಬರ್ತದೆ, हाथ में ही आएगा, ನಿಮ್ಮ ಕೈಲಿ आपका ಬರ್ತದೆ, सैलरी बढ़ेगा, ನಿಮ್ಮ salary आपका ಹೆಚ್ಚಾಗ್ತದೆ, आरोग्य बढ़ेगा, ನಿಮ್ಮ ಆರೋಗ್ಯ ಹೆಚ್ಚಾಗ್ತದೆ, दिन पर दिन बढ़ते जाएगा, ನೀವು ಅಭಿವೃದ್ಧಿ आप ಆಗ್ತೀರಿ, किंग्स एंड क्वींस है। ನೀವು ರಾಜರು ರಾಣಿಯರು। Bau Shandara Riba Katada Baudara Dina Elmana Dada Bau Shandara Baudara Rikava Kajaneguru release agli, Kajanu release agli, चर्च किंगशिप होने दो इधर, ಆಮೆನ್, पैलेस जैसा रहना, चर्च ಆಮೆನ್, पैलेस जैसा हो जाना, ಆಮೆನ್, और चर्च पैलेस जैसा रहना, ಆಮೆನ್, यीशु मसीह का नाम, ಆಮೆನ್, आमीन। ಆಮೆನ್। ठीक है, गाना गाया, हम पैलेस में गए इसलिए भूल गया। हालेलुया, हालेलुया। रात में सोते हो ना, वही पुराना अमीन पिल्लो, राजा का घर कैसा, वो कल्पना में सोचा, पुराना पिल्लो रहने दो। थैंक यू लॉर्ड, इतना बड़ा बेड मेरे को दिया, थैंक यू लॉर्ड, इतना बड़ा हॉल, आगे करो तो हमें फैन नहीं, करंट बिल पे नहीं किया, इसलिए करंट नहीं, फैन को क्या हो गया, बाहर क्या देख रहे हो आप नहीं है, अंदर देखना। यस, बहुत अच्छा, थैंक यू होली स्पिरिट, वैसा ही आपके जीवन होने। आमेन। तू मेरा जीवन का रोटी है, तू मेरा जीवन का पानी है, तू मेरा जीवन का रोटी है, मेरा जीवन का पानी है, गाता रहूं, तेरी महिमा गाता रहूं, तेरी महिमा गाता रहूं, तू मेरा जीवन का रोटी है, तू मेरा जीवन का पानी है, तू मेरा जीवन का रोटी है, तू मेरा जीवन का पानी है। आमीन।